ಮೊದಲನೇದಾಗಿ ನನಗೆ ಜನ್ಮ ನೀಡಿದ ತಂದೆ ತಾಯಿಯರಿಗೆ, ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೂ, ಗುರುಮಾತೆ ಪತ್ರಿ ಅಮ್ಮನವರಿಗೂ, ನನ್ನ ಮೊದಲನೇ ಗುರುಗಳಾದ ಮನೋರಮಾ ಮೇಡಮ್ ಅವರಿಗೂ, ಮಾರ್ಗದರ್ಶನ ಗುರುಗಳಾದ ಪ್ರೇಮ್ನಾಥ್ ಸರ್ ಹಾಗೂ ಎಲ್ಲಾ ಪಿರಮಿಡ್ ಮಾಸ್ಟರ್ಸಿಗೂ, ರಂಗನಾಥ್ ಸರ್ ಅವರಿಗೂ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ಈ ದಿನ ಈ ಝೂಮ್ ಸೆಷನ್ ನಲ್ಲಿ ಹಾಗೂ ಯೂಟ್ಯೂಬ್ ನಲ್ಲಿ ಜಾಯ್ನ್ ಆಗಿರುವ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ಅನಂತ ಅನಂತ ವಂದನೆಗಳು. ಮಾಸ್ಟರ್ಸ್, ನಾನು ಪತ್ರಿಜಿಯವರ ಜೊತೆ ನನ್ನ ಪಯಣವನ್ನ ಸಾಕಷ್ಟು ಸಲ ಹಂಚ್ಕೊಂಡಿದ್ದೀನಿ. ಆದ್ರೆ ಪ್ರತಿ ಸಲ ಹಂಚಿಕೊಳ್ಳುವಾಗ ಕೂಡ ನನಗೆ ಅಷ್ಟೇ ಸಂತೋಷ ಆಗ್ತಾ ಇರುತ್ತೆ. ಯಾಕೆಂದ್ರೆ ಒಬ್ಬ ಮಹಾಪುರುಷರ ಜೊತೆ ನಮ್ಮ ಜೀವನ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟೊಂದು ಸಂತೋಷ ಕೊಡುತ್ತೆ ಅನ್ನೋ ಒಂದು ಭಾವನೆನೇ ನಮ್ಗೆ ಸಾಕಷ್ಟು ರೋಮಾಂಚನ ಆಗ್ತಾ ಇರುತ್ತೆ. ನಾನು ಪತ್ರಿಜಿಯವರ ಜೊತೆ ನನ್ನ ಜೀವನ ಚರಿತ್ರೆನ ಹೇಳೋದಕ್ಕಿಂತ ಮುಂಚೆ ನನ್ನ ಬಾಲ್ಯದಿಂದನೇ ನಾನು ಸ್ವಲ್ಪವಾಗಿ ತಗೊಂಡು ಬರೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಒಬ್ಬ ಸದ್ಗುರು, ಒಬ್ಬ ತಮ್ಮ ಒಂದು ಶಿಷ್ಯ ಅಂದ್ರೆ ಅನ್ಕೋಬಹುದು, ಅಥವಾ ಒಬ್ಬ ಧ್ಯಾನಿಯನ್ನ, ಒಬ್ಬ ಪಿರಮಿಡ್ ಮಾಸ್ಟರನ್ನ ಆರಿಸ್ಬೇಕಂದ್ರೆ ಅವರ ಯೋಗ್ಯತೆ ಹೇಗಿರುತ್ತೆ ಅದು ಖಂಡಿತ ನಾವು ತಿಳ್ಕೊಳ್ಳೇಬೇಕು. ನಾನು ಹುಟ್ಟಿದ್ದು ಹೊಸಪೇಟೆಯಲ್ಲಿ. ಅಲ್ಲಿ ಕೂಡ ನಂದು ಒಂದು ಜಾಯಿಂಟ್ ಫ್ಯಾಮಿಲಿ. ಅಪ್ಪ, ದೊಡ್ಡಪ್ಪ, ನನ್ನ ತಂದೆಗೆ 5 ಜನ ಮಕ್ಕಳು, 4 ಜನ ಹೆಣ್ಮಕ್ಳು, ಒಬ್ಬ ತಮ್ಮ. ನಮ್ ದೊಡ್ಡಪ್ಪಂಗೆ 3 ಗಂಡ್ ಮಕ್ಳು. ಮನೇಲಿ ಎಲ್ಲವೂ ಅನುಕೂಲವಾಗಿತ್ತು. ಯಾವುದೇ ರೀತಿಯ ಸಮಸ್ಯೆ ಇರಲಿಲ್ಲ. ಹಣದ ಸಮಸ್ಯೆ ಆಯ್ತು, ಯಾವುದೂ ಇಲ್ಲ. ತುಂಬಾ ಸುಖವಾಗಿ ನಾವು ಬೆಳೆದ್ವಿ. ಅಲ್ಲಿ ಇನ್ನೊಂದು ವಿಶೇಷ ಏನು ಹೇಳ್ಬೇಕು ಅಂದ್ರೆ, ನಮ್ಮ ತಂದೆಯ ತಾಯಿ ಅಜ್ಜಿ ಇದ್ರು. ಅವರು ತುಂಬಾ ಒಂದು ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಇರೋರು, ಗುರುಗಳ ಬಗ್ಗೆ ಭಕ್ತಿ ಇರೋರು. ಅವರಿಗೆ ಕಾಲಿನ ಸಮಸ್ಯೆ ಆಗಿ 30 ವರ್ಷಗಳ ಕಾಲ ಅವರು ಕೂತ್ಕೊಳ್ತಾ ಇದ್ರು. ನಾವು ಚಿಕ್ಕವರಿದ್ದಾಗ ನಮ್ಗೆಲ್ಲ ಅವಾಗೆಲ್ಲ ಈಗ ಸತ್ಸಂಗಗಳಿದೆ, ಅವಾಗ ಪುರಾಣಗಳು ಅಂತ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ರಾಮಾಯಣ, ಮಹಾಭಾರತ ಎಲ್ಲವನ್ನು ಕೇಳ್ಕೊಂಡ್ ಬಂದು ಆ ಕಥೆಗಳನ್ನ ನಮ್ಗೆ ಹೇಳ್ತಾ ಇದ್ರು. ಆದ್ರಿಂದ ನಮ್ಗೆ ಈ ರಾಮಾಯಣ, ಮಹಾಭಾರತ ಕಥೆಗಳು ಚಿಕ್ಕಂದಿನಿಂದ ತುಂಬಾ ಪರಿಚಯ ಆಗಿದೆ. ತುಂಬಾ ಭಕ್ತಿ ಭಾವನೆ ಇತ್ತು ಅವರಲ್ಲಿ. ಶಿವರಾತ್ರಿ ಬಂದ್ರೆ, ಗೋಕುಲಾಷ್ಟಮಿ ಬಂದ್ರೆ ಬೆಳಗ್ಗೆಯಿಂದ ಅವ್ರು ಏನೋ ತಗೊಳ್ತಾ ಇರ್ಲಿಲ್ಲ. ಉಪವಾಸ ಇದ್ದು ಪೂಜೆ ಮಾಡಿ, ನಂತರ ಪೂಜೆನೂ ತುಂಬಾ ಆಡಂಬರವಾಗಿ ಏನು ಮಾಡ್ತಾ ಇರ್ಲಿಲ್ಲ. ಭಕ್ತಿನೇ ತುಂಬಾ ಇತ್ತು ಅವರಲ್ಲಿ. ನಂತರ ಅವರು ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ರು. ಪ್ರತಿದಿನ ಅವ್ರು ಪೂಜೆ ಮಾಡ್ಕೊಂಡ ನಂತರವೇ ಆಹಾರ ಸೇವನೆ ಮಾಡ್ತಾ ಇದ್ರು. ಅವರು ಸಾಯೋದ್ರೊಳಗಡೆ 1 ಕೋಟಿ ಮೃತ್ಯುಂಜಯ ಜಪ ಮಾಡಿ ಅವರು ದೇಹ ತ್ಯಾಗ ಮಾಡಿದ್ರು. ಅವರಿದ್ದಾಗ ಅವರ ಒಂದು ಎನರ್ಜಿ ನಮ್ಗೆ ಈಗ ಅರ್ಥ ಆಗ್ತಾ ಇದೆ. ಅವರ ಎನರ್ಜಿ ಸಿಸ್ಟಮ್ ಎಷ್ಟು ಹೈ ಇತ್ತಂದ್ರೆ, ಪ್ರತಿ ಒಬ್ರು ಅವರನ್ನ ಮಾತಾಡ್ಸಕ್ಕೆ ಬರೋರು. ಅವ್ರಿಗೆಲ್ಲೂ ಹೋಗಕ್ ಆಗ್ತಿರ್ಲಿಲ್ಲ. ಪ್ರತಿ ಒಬ್ರು ಅವರನ್ನ ಮಾತಾಡ್ಸೋಕೆ ಬರ್ತಾ ಇದ್ರು. ಕೂತ್ಕೊಂಡು ಅವ್ರ ಜೊತೆ ಮಾತಾಡಿ ಮನೆಗಡೆ ಹೋಗ್ತಾ ಇದ್ರು. ಯಾವ್ದಾದ್ರು ಮದ್ವೆಗೆ ಎಲ್ಲರೂ ಹೋಗ್ಬೇಕು ಅಂದಾಗ ಯಾರಿಗೋ ಒಬ್ರಿಗೆ ಅನಾರೋಗ್ಯ ಸಮಸ್ಯೆ ಬಂದು ಅವ್ರ ಜೊತೆ ಇರೋ ಹಾಗಾಗ್ತಾ ಇತ್ತು. ಹಾಗಾಗಿ ಆ ಯೂನಿವರ್ಸೇ ಅವರನ್ನ ನೋಡ್ಕೊಳ್ತಾ ಇತ್ತು. ಅವ್ರು ಹೇಳೋರು, ತುಂಬಾ ಕಷ್ಟ ಆಗ್ತಾ ಇತ್ತು ಅವ್ರಿಗೆ, ಕೂತ್ಕೊಂಡಿರ್ಬೇಕು ಅಂತ. ಅವರ ಒಂದು ಸಂಕಲ್ಪ ಹೇಗಿತ್ತು ಅಂತಂದ್ರೆ, ಕೆಲಸದವಳು ಬಂದಾಗನೇ ಅವ್ರು ಬಾತ್ರೂಮ್ಗೆ ಹೋಗ್ತಾ ಇದ್ರು, ಟಾಯ್ಲೆಟ್ಗೆ ಹೋಗ್ತಾ ಇದ್ರು. ಮಧ್ಯದಲ್ಲಿ ಯಾವಾಗೂ ಹೋಗ್ತಾ ಇರ್ಲಿಲ್ಲ ಅವರು. ಮತ್ತೆ ರಾತ್ರಿ ಬಾತ್ರೂಮ್ ಹೋಗ್ಬಿಟ್ಟು ಅವ್ರ ಮಲಗಿಸ್ತಾ ಇದ್ವಿ ನಾವು. ಅವರ ಸೇವೆ ನಾವೆಲ್ಲರೂ ಮಾಡಿದ್ವಿ, ಎಲ್ರೂ ಪ್ರೀತಿಯಿಂದ ಮಾಡ್ತಾ ಇದ್ವಿ. ಅವ್ರು ಅಷ್ಟು ಖುಷಿ ಪಡ್ತಾ ಇದ್ರು. ನಂತರ ನನಗೆ 85ರಲ್ಲಿ ನನಗೆ 18 ವಯಸ್ಸಿದ್ದಾಗ ನನ್ನ ತಾಯಿ ತೀರ್ಕೊಂಡ್ರು. ನಮ್ ತಮ್ಮ ಅಂದ್ರೆ ವೆಂಕಟೇಶ್ ಸರ್ ಇನ್ನೂ 5 ವರ್ಷದವನು.
ನನಗೆ 18 ವರ್ಷ, ನಮ್ಮ ಅಕ್ಕಂಗೆ 20 ವರ್ಷ. ಅದು ನಮ್ಗೆ ತುಂಬಾ ದೊಡ್ಡ ಆಘಾತ ಆಯ್ತು. ಒಂದೇ ವರ್ಷದಲ್ಲಿ ಅಕ್ಕನ ಮದುವೆ ಆಯ್ತು. ನನಗೆ ಸಾಕಷ್ಟು ದುಃಖ ಇತ್ತು. ಆದ್ರೂ ಕೂಡ ನನ್ನ ಇಬ್ರು ತಂಗಿಯರು, ತಮ್ಮ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅವರಿಗೆ ಅಮ್ಮ ಇಲ್ಲ ಅನ್ನೋ ದುಃಖ ಬರಬಾರ್ದು ಅಂತ ತುಂಬಾ, ಅಂದ್ರೆ ನನ್ನ ವಯಸ್ಸಿನ ಮೀರಿ ನಾನು ಅವ್ರನ್ನ ನೋಡ್ಕೊಳ್ತಾ ಇದ್ದೆ. 85ರಲ್ಲಿ ನನ್ನ ಮದ್ವೆ ಆಯ್ತು. ನಾನು ಇರ್ತಿದ್ದು ಹೊಸಪೇಟೆಯಲ್ಲಿ, ಮದ್ವೆ ಆಗಿದ್ದು ಹುಬ್ಬಳ್ಳಿಯಲ್ಲಿ. ಅಲ್ಲಿಯ ಆ ಊಟ ತಿಂಡಿ, ಅಲ್ಲಿಯ ಜೀವನ ಪದ್ಧತಿ, ಇಲ್ಲಿಯ ಜೀವನ ಪದ್ಧತಿ, ಅಲ್ಲಿಯವರ ಮನಸ್ತತ್ವ, ಇಲ್ಲಿಯವರ ಮನಸ್ತತ್ವ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಅಲ್ಲಿ ಕೇವಲ ಅನ್ನ, ಆ, ಚಪಾತಿ ಅದು ಕಡಿಮೆ ಇತ್ತು. ಬಿಸಿ ಬಿಸಿಯಾಗಿ ಊಟ ಮಾಡ್ತಾ ಇದ್ವಿ. ಆದ್ರೆ ಅತ್ತೆ ಮನೆ ಬಂದಾಗ ಇಲ್ಲಿ ಬೇರೆ ಇರ್ತಾ ಇತ್ತು. ಯಾವುದನ್ನು ವೇಸ್ಟ್ ಮಾಡ್ತಿರ್ಲಿಲ್ಲ. ಏನಿದ್ಯೋ ಅದನ್ನೆಲ್ಲ ತಿಂದು ಮುಗಿಸಿದ ಮೇಲೆ ಫ್ರೆಶ್ ಆಗಿ ಅಡಿಗೆ ಮಾಡ್ಕೋಬೇಕಾಗ್ತಿತ್ತು. ಅವಾಗ ಹಂಗಿತ್ತು ಪರಿಸ್ಥಿತಿ. ಮನೆಯಲ್ಲಿ ತುಂಬಾ ಒಳ್ಳೆಯವರೇ, ಆದ್ರೆ ಸ್ವಲ್ಪ ಜನ ಒರಟಾಗಿರ್ತಿದ್ರು. ಯಾವುದನ್ನು ನಿಧಾನವಾಗಿ ಸ್ಮೂತ್ ಆಗಿ ಹೇಳ್ತಾ ಇರ್ಲಿಲ್ಲ, ತುಂಬಾ ರಫ್ ಆಗಿ ಹೇಳ್ತಾ ಇದ್ರು. ನಾನು ತುಂಬಾ ಸೆನ್ಸಿಟಿವ್ ಆಗಿದ್ದೆ. ಕಷ್ಟ ಆಯ್ತು ಅಡ್ಜಸ್ಟ್ ಆಗೋದಕ್ಕೆ. ಆದ್ರೂ ಕೂಡ ಏನು ಮಾತಾಡ್ತಾ ಇರ್ಲಿಲ್ಲ. ನಮ್ಮ ಯಜಮಾನ್ರಿಗೆ ಮಾತ್ರ ತುಂಬಾ ಕೋಪ ಅಂದ್ರೆ ಕೋಪ ಇತ್ತು. ಚಿಕ್ಕ ವಿಷಯಗಳಿಗೂ ತುಂಬಾ ಜೋರಾಗಿ ಬೈದ್ ಬಿಡ್ತಾ ಇದ್ರು. ಯಾಕೆಂದ್ರೆ ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ, ನಾನು ಈ ತರ ಬೈದ್ರೆ ಅವ್ರ ಮನ್ಸಿಗೆ ನೋವಾಗುತ್ತೆ ಅನ್ನೋ ಒಂದು ಆ ತಿಳುವಳಿಕೆ ಕೂಡ ತುಂಬಾ ಕಡಿಮೆ ಇತ್ತು. ಅದು ಹಾಗೆ ಬೆಳೆದ್ ಬಂದಿದ್ರು ಅವರು. ನಿಧಾನವಾಗಿ ನನ್ನ ಜೊತೆ ಇರ್ತಾ ಇರ್ತಾ ನನ್ನ ಸ್ವಭಾವ ನೋಡಿ ಅವರು ಕೂಡ ಸಾಕಷ್ಟು ಬದಲಾದ್ರು. ಅವ್ರ ಕೋಪ ಕಡಿಮೆ ಮಾಡ್ಕೊಂಡ್ರು. ಮನೆಯಲ್ಲಿ ಎಲ್ಲಾ ಅನುಕೂಲ ಇತ್ತು, ಚೆನ್ನಾಗಿತ್ತು. ಆದ್ರೂ ಕೂಡ ತುಂಬಾನೇ ನನಗೆ ಹೆಲ್ತ್ ಅಪ್ಸೆಟ್ ಆಗ್ತಾ ಇತ್ತು ಮದ್ವೆ ಆದ್ಮೇಲೆ. ತಿಂಗಳಿಗೊಮ್ಮೆ ನನಗೆ ಜ್ವರ ಬರೋದು, ನೆಗಡಿ ಕೆಮ್ಮು ಬರೋದು, ಆಂಟಿಬಯೋಟಿಕ್ ತಗೊಳ್ಳೋದು. ಯಾವಾಗ್ಲೂ ನನಗೆ ಬೇಸರ ಆಗೋದು, ಏನಪ್ಪ ನನ್ನ ಹೆಲ್ತ್ ಈ ರೀತಿ ಯಾಕೆ ಆಗ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಿರ್ಲಿಲ್ಲ. ನಾನು ಎಲ್ಲಾ ಎಮೋಷನ್ಸ್ ಅನ್ನು ನಾನು ಒಳಗಡೆ ತಗೋತಾ ಇದ್ದೀನಿ, ಅದಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ಕಲ್ಪನೆ ಆವಾಗ ಯಾರಿಗೂ ಇರ್ಲಿಲ್ಲ. ನಾವ್ ಹೇಳ್ತೀವಲ್ಲ ಸೈಕೋಸೊಮ್ಯಾಟಿಕ್ ಪ್ರಾಬ್ಲಮ್ಸ್ ಅಂತ, ಅದು ಅವಾಗ ನಮಗ್ ಗೊತ್ತಾಗ್ತಾ ಇರ್ಲಿಲ್ಲ. ಯಾವುದನ್ನು ನಾನು ಹೊರಗಡೆ ಎಕ್ಸ್ಪ್ರೆಸ್ ಮಾಡ್ತಾ ಇರ್ಲಿಲ್ಲ, ಎಲ್ಲವನ್ನು ಒಳಗಡೆ ಹಾಕ್ತಾ ಇದ್ದೆ. ಮನೇಲಿ ತುಂಬಾ ಅತಿಥಿಗಳು ಬರೋರು ಹೋಗೋರು. ಹಾಗೆ ನಮ್ಮ ಮನೆಗೆ, ನಮ್ಮ ಅತ್ತೆ ಮಾವಂಗೆ ಗುರುಗಳು ಅಂದ್ರೆ ತುಂಬಾ ಭಕ್ತಿ ಅವರಿಗೆ. ಮೊದಲು ನನ್ ಮದುವೆ ಆದ ಹೊಸದಾಗಿ ಧಾರವಾಡದಲ್ಲಿ ಓಂ ಆಶ್ರಮ ಅಂತ ಯೋಗೀಶ್ವರರು ಅಂತ ಇದ್ರು. ಅವ್ರು ನಮ್ಮ ಮನೆಗೆ ತುಂಬಾ ಸಲ ಬರ್ತಾ ಇದ್ರು. ನಮ್ಗೆ ಮೊದ್ಲೇ ಕೆಲಸ ಜಾಸ್ತಿ ಇರ್ತಾ ಇತ್ತು. ಗುರುಗಳು ಬಂದ್ರೆ ಇನ್ನೂ ಹೆಚ್ಚಿನ ಕೆಲಸ ಆಗ್ತಾ ಇತ್ತು. ಖಂಡಿತವಾಗಿ ನಾವು ಬೈಕೊಳ್ಳೋರು, ಯಾಕಪ್ಪ ಇವರೆಲ್ಲ ಬರ್ತಾರೆ ಅಂತ. ಗೊತ್ತಿಲ್ಲ ಅವಾಗ, ಗುರುವಿನ ಮಹಿಮೆ ನಮಗ್ ಗೊತ್ತಿಲ್ಲ. ಅಯ್ಯೋ ಇವ್ರು ಬಂದ್ರೆ ಇನ್ನೂ ಕೆಲಸ ಜಾಸ್ತಿ ಆಗುತ್ತೆ, ಯಾಕೆ ಬರ್ತಾರೆ ಇವರೆಲ್ಲ ಅಂತ ನಮ್ಗೆ ಅನ್ಸೋದು. ಆದ್ರೂ ನಾವು ಸೇವೆ ಮಾಡ್ತಾ ಇದ್ವಿ, ಕೆಲಸಗಳು ಮಾಡ್ತಾ ಇದ್ವಿ. ಅವರು ಸಮಾಧಿ ಹೊಂದಿದ ಮೇಲೆ ನಮ್ಗೆ ಇನ್ನ ಸ್ವಲ್ಪ ಹೆಚ್ಚಿನ ತಿಳುವಳಿಕೆ, ಜ್ಞಾನ ಬರಕ್ ಶುರು ಆಯ್ತು. ಗಾಯತ್ರಿ ತಪೋಭೂಮಿಗೆ ನಮ್ಮ ಯಜಮಾನ್ರು, ನಮ್ಮ ಭಾವ ಅವರು ಟ್ರಸ್ಟಿಗಳಾದ್ರು. ಅಲ್ಲಿ ವಲ್ಲಭ ಚೈತನ್ಯ ಗುರುಗಳು ಅಂತ ಒಬ್ಬ ಸದ್ಗುರು, ಮಹಾಗುರು ಅಂತ ಹೇಳ್ಬೋದು, ಮಹಾತ್ಮರು. ಸೊ ಅವರ ಒಂದು ಸಂಪರ್ಕಕ್ಕೆ ನಾವು ಬಂದ್ವಿ. ಆ ಸಮಯಕ್ಕಾಗ್ಲೇ ನಮ್ಗೆ ಗುರುಗಳ ಮಹತ್ವ ಗೊತ್ತಾಗ್ತಾ ಇತ್ತು. ಅವರನ್ನ ಭಕ್ತಿಯಿಂದ ನಾವು ಸೇವೆ ಮಾಡ್ತಾ ಇದ್ವಿ. ಅಲ್ಲಿ ಗಾಯತ್ರಿ ಪ್ರತಿಷ್ಠಾಪನೆ ಮಾಡ್ಬೇಕು ಅಂದ್ಬಿಟ್ಟು ಎಲ್ರು ಮನೆಗ್ ಬರೋರು, ನಮ್ಮನೇಲಿ ಮೀಟಿಂಗ್ ಮಾಡೋರು, ನಮ್ಮನೇಲೆ ತಿಂಡಿ ಊಟ ಎಲ್ಲವನ್ನೂ ಅವಾಗ ಖುಷಿಯಿಂದ ಮಾಡ್ತಾ ಇದ್ವಿ ನಾವು. ಯಾಕೆಂದ್ರೆ ಸ್ವಲ್ಪ ಜ್ಞಾನ ಬಂತು, ಒಂದು ಗುರುವಿನ ಸೇವೆ ಮಾಡ್ಬೇಕು, ಎಲ್ಲ ಅತಿಥಿಗಳ ಸೇವೆ ಮಾಡ್ಬೇಕು ಅನ್ನೋ ಜ್ಞಾನ ನಮಗ್ ಬರ್ತಾ ಹೋಯ್ತು. ಆದ್ರೂ ಕೂಡ ಆರೋಗ್ಯದಲ್ಲಿ ಅವಾಗವಾಗ ನನ್ಗೆ ತುಂಬಾ ಸಮಸ್ಯೆ ಆಗ್ತಾನೆ ಇತ್ತು. ಎಷ್ಟು ಸಮಸ್ಯೆ ಆಗ್ತಾ ಇತ್ತು ಅಂದ್ರೆ ನಾನು ವಿಶ್ರಾಂತಿಗೋಸ್ಕರನೇ ನನ್ನ ತಾಯಿ ಮನೆಗೆ ಹೋಗ್ಬಿಡ್ತಾ ಇದ್ದೆ. ಸಾಕಷ್ಟು ಸಲ ಮಕ್ಕಳನ್ನ ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೆ.
ಮತ್ತೆ ಒಂದ್ ವಾರಕ್ಕೆ ಮಕ್ಳ ನೆನಪಾಗಿ ಮತ್ತೆ ನಾನು ಬಂದ್ಬಿಡ್ತಾ ಇದ್ದೆ. ಅಷ್ಟೊಂದು ಆರೋಗ್ಯದಲ್ಲಿ ನನಗ್ ಸಮಸ್ಯೆ ಇತ್ತು. ಹಾಗೆ ಚೆನ್ನಾಗಿದ್ದಾಗ ಕೆಲಸ ಮಾಡೋದು, ಮತ್ತೆ ಸಮಸ್ಯೆ ಆದಾಗ ತಾಯಿ ಮನೆಗೆ ಹೋಗೋದು, ಇದೇ ಆಗ್ತಾ ಇತ್ತು. 99ರಲ್ಲಿ ನನ್ನ ಮಗಂದು ಉಪನಯನ ಮಾಡಿದ್ವಿ. ಅವಾಗ ತುಂಬಾನೇ ಕೆಲಸ ಇತ್ತು, ಓಡಾಟ, ಕೆಲಸ. ಅದು ಮುಗಿದ ತಕ್ಷಣ ನನ್ಗೆ ಆ ಸೊಂಟ ನೋವು ಬಂದು ನಾನು ಮಲಗ್ಬಿಟ್ಟೆ. ಅದು ಯಾವ ರೀತಿ ಬಂತು ಅಂದ್ರೆ, ಅದು ಎಷ್ಟು ದಿನಗಳಾದ್ರೂ ಕಡಿಮೆ ಆಗ್ಲಿಲ್ಲ, ಎಷ್ಟು ವರ್ಷಗಳಾದ್ರೂ ಕಡಿಮೆ ಆಗ್ಲಿಲ್ಲ. 1 ವರ್ಷ ಪೂರ್ತಿ ನಾನು ಹಾಸಿಗೆಲ್ಲೇ ಇರ್ತಿದ್ದೆ. ಊಟ ಮಾಡ್ಬೇಕಂದ್ರೂ ಕೂಡ ನಮ್ಮ ಯಜಮಾನ್ರು ನನ್ ಕೂಡಿಸ್ಬೇಕು, ಊಟ ಮಾಡ್ಬೇಕು, ಮತ್ತೆ ಮಲ್ಕೋಬೇಕು. ಅಷ್ಟೊಂದು ತೊಂದರೆ ಆಯ್ತು. ಇನ್ನು ಆ ದುಃಖನ ಮರಿಬೇಕು ಅಂತ ಹೇಳಿ ನಾನು ಮೊದಲಿನಿಂದ ನನ್ಗೆ ಪುಸ್ತಕಗಳ ಓದೋ ಹವ್ಯಾಸ ಇತ್ತು. ಆದ್ರೆ ಮೊದಲೆಲ್ಲ ನಾನು ಕಾದಂಬರಿಗಳನ್ನ ಓದ್ತಾ ಇದ್ದೆ. ಈ ಒಂದು ಪತ್ತೇದಾರಿ ಕಥೆಗಳನ್ನ ಓದ್ತಾ ಇದ್ದೆ. ಸೈನ್ಸ್ಗೆ ರಿಲೇಟೆಡ್ ಎಸ್.ಎಲ್. ಭೈರಪ್ಪ ಆ ಬುಕ್ಸ್ ಅನ್ನ ಓದ್ತಾ ಇದ್ದೆ. ಎಲ್ಲಾ ರೀತಿಯ ಪುಸ್ತಕಗಳನ್ನ ಓದ್ತಾ ಇದ್ದೆ. ಆದ್ರೆ ಯಾವಾಗ ನಾನು ಬೆಡ್ ರೆಸ್ಟ್ ಮಾಡಿದೆ, 1 ವರ್ಷ ಹಾಸಿಗೆಯಲ್ಲಿದ್ದೆ, ಆವಾಗ ನಾನು ಎಲ್ಲಾ ಮಹಾತ್ಮರ ಪುಸ್ತಕಗಳು, ಗುರುಗಳ ಚರಿತ್ರೆಗಳನ್ನ ಓದೋದಕ್ಕೆ ಪ್ರಾರಂಭ ಮಾಡಿದೆ. ಯೋಗಿಯ ಆತ್ಮಕಥೆ, ಮಹಾತ್ಮರ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಶ್ರೀಧರ ಸ್ವಾಮಿಗಳು, ವರದಳ್ಳಿ ಶ್ರೀಧರ ಸ್ವಾಮಿಗಳು, ರಾಮದಾಸರು, ಹೀಗೆ ಅನೇಕ ಪುಸ್ತಕಗಳನ್ನ ನಾನು ಓದೋದಕ್ಕೆ ಪ್ರಾರಂಭ ಮಾಡಿದೆ. ಅದರ ಜೊತೆಗೆ ನಾನು ಈ ಒಂದು ವ್ಯಕ್ತಿತ್ವ ವಿಕಸನ ಪುಸ್ತಕಗಳನ್ನು ಕೂಡ ಹೆಚ್ಚಾಗಿ ಓದೋದಕ್ಕೆ ಪ್ರಾರಂಭ ಮಾಡಿದೆ. ಅದೆಲ್ಲವನ್ನು ನನ್ನ ಮಕ್ಕಳಿಗೆ ನಾನು ರಾತ್ರಿ ಹೊತ್ತು ಕುತ್ಕೊಂಡಾಗ ಹೇಳ್ತಾ ಇದ್ದೆ. ಇನ್ನೂ ಒಂದು ವಿಷಯ ಇಲ್ಲಿ ಹೇಳ್ಬೇಕು ಅಂದ್ರೆ, ತುಂಬಾ ಹಿಂಸೆ ಆಗ್ತಾ ಇತ್ತು ಮಲಗಿದಾಗ. ಆದ್ರೂ ಕೂಡ ಆ ಸಮಯದಲ್ಲಿ ನನ್ನ ಮಕ್ಕಳು ನನ್ನ ಜೊತೆ ಇರೋ ಒಂದು ಅವಕಾಶ ನನಗೆ ಆ ಪ್ರಕೃತಿ ಕೊಡ್ತು ಅಂತ ಹೇಳ್ಬೋದು. ಸೊ ಮತ್ತೆ ಇನ್ನೂ ಒಂದು ವಿಷಯ, ನಮ್ಮ ಯಜಮಾನ್ರಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನಗೆ ಆ ಸಮಯದಲ್ಲೇ ಅರ್ಥ ಆಗಿರೋದು. ತುಂಬಾನೇ ಕಾಳಜಿ ಮಾಡ್ತಾ ಇದ್ರು. ನನ್ನ ತಾಯಿ ಇದ್ರು ಕೂಡ ನನ್ನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಇಲ್ವೋ, ಅಷ್ಟೊಂದು ನನ್ಗೆ ಪ್ರೀತಿಯನ್ನ ಕೊಟ್ರು, ನನ್ ಸೇವೆ ಮಾಡ್ತಾ ಇದ್ರು. ಮನೇಲಿ ಕೂಡ ಎಲ್ರು, ಯಾರು ನನ್ಗೆ ಅಯ್ಯೋ ಇವಳಿಗೆ ಯಾವಾಗ್ಲೂ ಮಲಗೇ ಇರ್ತಾಳೆ ಅನ್ನೋ ಒಂದು ಭಾವನೆ ಬರೋ ತರ ನೋಡ್ಕೊಳ್ಳಿಲ್ಲ. ಅತ್ತೆ ಆಯ್ತು, ಮಾವ ಆಯ್ತು, ನನ್ನ ವಾರ್ಗಿತ್ತಿ ಆಯ್ತು, ಯಾರು ನನ್ಗೆ ತೊಂದರೆ ಕೊಡ್ಲಿಲ್ಲ, ಪ್ರೀತಿ ಮಾಡ್ತಾ ಇದ್ರು. ಹೀಗೆ 4 ವರ್ಷ ಕಳೀತು. 2003ರಲ್ಲಿ ನನಗೆ ಮನೋರಮಾ ಮೇಡಮ್, ನಮ್ಮ ನಾದಿನಿ ಅವರು ಧ್ಯಾನದ ಬಗ್ಗೆ ತಿಳ್ಕೊಂಡು ಅವರನ್ನ ಕರೆಸಿದ್ರು. ಮನೋರಮಾ ಮೇಡಮ್ ಹತ್ರ ಎಲ್ಲಾ ವಿಷಯವನ್ನ ನಾನು ತಿಳಿಸಿದೆ. ಆಗ ಅವ್ರು ಹೇಳಿದ್ರು, ಇಲ್ಲ ನೀವು ಧ್ಯಾನ ಮಾಡಿ, ಧ್ಯಾನದಿಂದ ಎಲ್ಲಾನು ಸರಿ ಹೋಗುತ್ತೆ ಅಂತ ತಮ್ಮ ಮಗಳ ವಿಷಯವನ್ನ ಅವ್ರು ತಿಳಿಸಿದ್ರು. ಧ್ಯಾನ ಹೇಳ್ಕೊಟ್ರು. ಆ ದಿನ ಧ್ಯಾನ ಮಾಡಿದಾಗ ನನ್ನ ಬ್ಯಾಕ್ ಅಲ್ಲಿ ತುಂಬಾ ರಿಲೀಫ್ ಅನಿಸ್ತು ಒಂದೇ ದಿನಕ್ಕೆ. ಆಗ ನಾನು ಅನ್ಕೊಂಡೆ, ಓ, ಈ ಧ್ಯಾನದಿಂದಲೇ ನಾನು ಖಂಡಿತ ಗುಣ ಆಗ್ತೀನಿ ಅಂತ ನಾನು ತಿಳ್ಕೊಂಡೆ. ಸೊ ಪ್ರತಿದಿನ ಮಾಡ್ತಾ ಹೋದೆ. ಎಷ್ಟೋ ಪ್ರಶ್ನೆಗಳು ಬರ್ತಾ ಇತ್ತು. ಮೇಡಮ್ ನಂಬರ್ ಕೊಟ್ಟಿದ್ರು, ಮೇಡಮ್ಗೆ ಫೋನ್ ಮಾಡಿ ಮಾತಾಡ್ತಾ ಇದ್ದೆ. ಯಾವಾಗ ಮಾತಾಡಿದ್ರು ಕೂಡ ಅವ್ರು ನನ್ಗೆ ತುಂಬಾ ತಾಳ್ಮೆಯಿಂದ, ಮನೋರಮಾ ಮೇಡಮ್ ನನ್ಗೆ ಉತ್ತರ ಕೊಡ್ತಾ ಇದ್ರು. ಮತ್ತೆ ನನ್ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾ ಇದ್ರು. ಸಂಸಾರದಲ್ಲಿ ಏನೇ ಬಂದ್ರು ಅದಕ್ಕೂ ಕೂಡ ಅವ್ರು ತುಂಬಾ ಚೆನ್ನಾಗಿ ನನ್ಗೆ ಉತ್ತರ ಕೊಡ್ತಾ ಇದ್ರು, ಪರಿಹಾರ ಹೇಳ್ತಾ ಇದ್ರು. ಒಂದ್ಸಲ 2004ರಲ್ಲಿ ಶಿವಮೊಗ್ಗದಲ್ಲಿ ಧ್ಯಾನ ಯಜ್ಞ, 1 ದಿನದ ಧ್ಯಾನ ಯಜ್ಞವನ್ನ ಮೇಡಮ್ ಅವರು ಇಟ್ಕೊಂಡಿದ್ರು. ಆಗ ಆ ಧ್ಯಾನ ಯಜ್ಞಕ್ಕೆ ಮತ್ತೆ ಇನ್ನೊಂದು, ಮೇಡಮ್ ಅವರು ಧ್ಯಾನ ಹೇಳ್ಕೊಟ್ಟಾಗ ನಮ್ಮ ಅಕ್ಕ ಉಮಾರಾಣಿ ಕೂಡ ಅಲ್ಲೇ ಇದ್ರು. ಇಬ್ರು ಒಟ್ಟಿಗೆ ಧ್ಯಾನವನ್ನ ಕಲ್ತ್ಕೊಂಡ್ವಿ. ಶಿವಮೊಗ್ಗ ಧ್ಯಾನ ಯಜ್ಞಕ್ಕೆ ನಾನು, ನಮ್ಮ ಮನೆಯವರು, ನಮ್ಮ ಅಕ್ಕ ಎಲ್ರು ಹೋದ್ವಿ. ಅಲ್ಲಿ ಮೊದಲೇ ಸಲ ನಾನು ಪತ್ರಿಜಿ ಅವರನ್ನ ನೋಡಿದ್ದು. ಸೊ ಪತ್ರಿಜಿ ಅವರು ಕೊಳಲ್ ನುಡ್ಸಿದ್ರು, ಸ್ವಲ್ಪ ಸ್ಪೀಚ್ ಮಾಡಿದ್ರು. ಅವ್ರು ಹೇಳಿರೋದು ಇನ್ನೂ ನೆನಪಿದೆ. ಏನೂ ಮಾಡ್ಬೇಡಿ,
ಕೆಲಸ ಮಾಡಿ ಧ್ಯಾನ ಮಾಡಿ, ಕೆಲಸ ಮಾಡಿ ಧ್ಯಾನ ಮಾಡಿ. ಈ ಈ ಮಾತು ಹೇಳಿದ್ದು ನಂಗೆ ನೆನಪಿದೆ, ಸರ್ ಹೇಳಿದ್ದು. ಆ ದಿನ ನಮ್ಮ ಯಜಮಾನ್ರು ಮೇಡಮ್ ಅವ್ರಿಗೆ ಕೇಳಿದ್ರು, ಪತ್ರಿ ಸರ್ ನಮ್ ಹುಬ್ಬಳ್ಳಿಗ್ ಬರ್ತಾರಾ ಅಂದ್ರೆ, ಅಯ್ಯೋ ತುಂಬಾ ಖರ್ಚಾಗತ್ತೆ, ತುಂಬಾ ಕಷ್ಟ ಅವರನ್ನ ಕರ್ಸೋದು ಅಂತ ಮೇಡಮ್ ಹೇಳಿದ್ರು. ನಾವು ಕೈ ಬಿಟ್ಬಿಟ್ವಿ. ಆಮೇಲೆ ಮೇಡಮ್ ಅವರ ಒಂದು ಟೆಲಿಪತಿ ಕ್ಲಾಸು, ಆಸ್ಟ್ರಲ್ ಹೀಲಿಂಗ್ ಕ್ಲಾಸು ಎಲ್ಲಾನು ನಾನು ಅಟೆಂಡ್ ಮಾಡಿದೆ. ಅಕ್ಕ ನಾನು ಎಲ್ಲಿ ಹೋದ್ರು ಉಮಾರಾಣಿ ಅಕ್ಕ ನಾನು ಜೊತೆಯಾಗೆ ಹೋಗ್ತಾ ಇದ್ವಿ. ಆಕೆಗೆ ಯಾವುದೂ ಒಂದು ಸಮಸ್ಯೆ ಇರ್ಲಿಲ್ಲ, ಇಂಟ್ರೆಸ್ಟ್ ಇಂದ ಬರ್ತಿದ್ರು. ನಾನು ನನ್ನ ಆರೋಗ್ಯ ಸಮಸ್ಯೆಗೋಸ್ಕರ ನಾನು ಎಲ್ಲಾ ಕ್ಲಾಸ್ಗಳನ್ನ ಅಟೆಂಡ್ ಆಗ್ತಾ ಇದ್ದೆ. 2008ರವರೆಗೆ ನಾವು ಪಿರಮಿಡ್ ವ್ಯಾಲಿಯಲ್ಲಿ ಧ್ಯಾನ ಮಹಾಚಕ್ರ ಇದ್ದಾಗ ಅಲ್ಲೂ ಕೂಡ ಹೋಗ್ತಾ ಇದ್ವಿ. 2008ರಲ್ಲಿ ನಾವು ಮನೆ ಶಿಫ್ಟ್ ಮಾಡಿದ್ವಿ. ಆಗ ಒಂದು ದಿನ ಪತ್ರಿಜಿ ಅವರು ಹುಬ್ಬಳ್ಳಿಗೆ ಬಂದಿದ್ದಾರೆ ಅಂತ ನಮ್ಮ ಮನೆಯವರಿಗೆ ವಿಷಯ ಗೊತ್ತಾಯ್ತು. ನನ್ನ ತಮ್ಮನಿಂದ ಆ ಹಿಂಗ್ ಬಂದಿದ್ದಾರೆ ಹುಬ್ಬಳ್ಳಿಗೆ, ಸಾಧ್ಯ ಆದ್ರೆ ನಿಮ್ ಮನೆಗ್ ಕರಿ ಅಂತ ನನ್ನ ತಮ್ಮ ವೆಂಕಟೇಶ್ ಅವರು ಹೇಳಿದ್ರು. ನಮ್ಮ ಮನೆಯವರು ತುಂಬಾ ಆ ಟ್ರೈ ಮಾಡಿದ್ರು, ಎಲ್ಲಿದ್ದಾರೆ, ಯಾರನ್ನ ಮೀಟ್ ಆಗ್ಬೇಕು, ಯಾರ್ ಜೊತೆ ಹೋಗಿ ಕರೆದ್ರೆ ಅವ್ರು ಬರ್ತಾರೆ, ತುಂಬಾನೇ ಪ್ರಯತ್ನ ಪಟ್ರು. ಸಂಜೆ ಆಯ್ತು, ಕೊನೆಗೆ ಬರ್ತಾ ಇದಾರ ಮನೆಗೆ ಅಂತ ನಮ್ಮ ಯಜಮಾನ್ರು ತಿಳಿಸಿದ್ರು. ನಾನು ಫೋನ್ ಮಾಡಿದ್ದೆ ನಮ್ಮ ತಮ್ಮನ ಹೆಂಡತಿ ಮೀನಾಗೆ, ಸರ್ ಬರ್ತಾರೆ, ನಾನು ಏನ್ ಮಾಡ್ಬೇಕು ಅವರಿಗೆ ಅಂತ. ಅವರಿಗೆ ಮಿರ್ಚಿ ಬಜಿ ಅಂದ್ರೆ ಇಷ್ಟ, ಒಗ್ಗರಣೆ ಮಂಡಕ್ಕಿ ಮಿರ್ಚಿ ಬಜಿ ಮಾಡು, ಅವ್ರು ಇಷ್ಟ ಪಡ್ತಾರೆ ಅಂತ ಹೇಳಿದ್ರು. ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊಂಡ್ವಿ. ಸರ್ ಜೊತೆ ಸುಮಾರು ಒಂದ್ 8-10 ಜನ ಸರ್ ಜೊತೆ ಬಂದ್ರು. ಅವತ್ತು ಬಂದ ನಂತರ ಅವರು ತಿಂಡಿ ತಗೊಂಡು ಹೋಗ್ಬೇಕಾದ್ರೆ ಮತ್ತೆ ಬರ್ತೀನಿ ಅಂತ ಹೇಳಿ ಹೋದ್ರು. ಇದಾದ್ಮೇಲೆ ಒಂದು ದಿನ ಕೇತಪ್ಪ ಸರ್ ಬಂದ್ಬಿಟ್ಟು, ಇನ್ನು ಸ್ವಲ್ಪ ಒಂದು ವಾರನೂ ಇದೆ ಸರ್, ನೀವು ಕ್ಲಾಸ್ ಅರೇಂಜ್ ಮಾಡ್ಬೇಕು ಹುಬ್ಬಳ್ಳಿಯಲ್ಲಿ, ಸರ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ನಮ್ಮ ಮನೆಯವ್ರಿಗೆ ಏನೂ ಅಭ್ಯಾಸ ಇಲ್ಲ, ಆದ್ರೂ ಕೂಡ ಅವ್ರು ಓಕೆ ಅಂತ ಹೇಳಿ ಒಂದು ವಾರದಲ್ಲೇ ಸರ್ ಕ್ಲಾಸ್ಗೆ 600 ಜನನ ಸೇರಿಸಿದ್ರು. ತುಂಬಾ ಅದ್ಭುತವಾಗಿ ನಡೀತು ಕ್ಲಾಸು. ಸರ್ ಮನೆಗ್ ಬಂದ್ರು. ಸರ್ ಜೊತೆಗೆ ಸುಮಾರು ಒಂದು 30-40 ಜನ ಮನೆಗೆ ಊಟಕ್ಕೆ ಬರ್ತಾರೆ ಅಂತ ಹೇಳಿದ್ರು. ಸೊ ಎಲ್ಲರಿಗೂ ಮನೆಯಲ್ಲಿ ಊಟಕ್ಕೆ ಅರೇಂಜ್ ಮಾಡಿದ್ವಿ. ಮನೆಯಲ್ಲಿ ಯಾರು ಬೇಜಾರು ಮಾಡ್ಕೊಳ್ತಾ ಇರ್ಲಿಲ್ಲ, ಯಾಕೆಂದ್ರೆ ಮನೆಯಲ್ಲಿ ಒಂದು ಗುರು ಪರಂಪರೆ ಅನ್ನೋದಿತ್ತು. ಸೊ ಎಲ್ರಿಗೂ ಪ್ರೀತಿಯಿಂದ ಊಟಕ್ಕೆ ಬಡಿಸಿದ್ವಿ. ಸರ್ ಜೊತೆ ಮಂಜು ಬರ್ತಾ ಇದ್ದ. ಆಗ ಸರ್ ಕಾರಲ್ಲಿ ಹೇಳ್ತಾ ಇದ್ರಂತೆ, ನೋಡಿ ಆ ಅಕಲ್ವಾಡಿ ಫ್ಯಾಮಿಲಿ ಅವ್ರು ಎಷ್ಟು ಒಳ್ಳೆಯವರು, ಎಲ್ಲರಿಗೂ ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಅವ್ರು ಉಪಚಾರ ಮಾಡ್ತಾ ಇದ್ದಾರೆ ಅಂತ ಮಂಜು ಸರ್ಗೆ ಹೇಳ್ತಾ ಇದ್ರಂತೆ. ಈ ವಿಷಯವನ್ನ ನನ್ಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ಅಕ್ಕ ಸರ್ಗೆ ತುಂಬಾ ಇಷ್ಟ ಆಯ್ತು, ನಿಮ್ ಮನೇಲಿ ಎಷ್ಟ್ ಚೆನ್ನಾಗಿ ನೋಡ್ಕೊಂಡ್ರಿ ಎಲ್ಲಾರನ್ನ ಅಂತ. ಸೊ ನೆಕ್ಸ್ಟ್ ಇಯರ್ ಮತ್ತೆ ಬಂದ್ರು ಸರ್. ಆಗ ಗುಜರಾತ್ ಭವನಲ್ಲಿ ನಮ್ಮ ಮನೆಯವರು ಕ್ಲಾಸ್ ಅರೇಂಜ್ ಮಾಡಿದ್ರು. ಸೊ 2017ರವರೆಗೆ ಇಲ್ಲ, 2022 ಸಾರು ಬಾಡಿ ವೇಕೆಂಟ್ ಮಾಡೋವರೆಗೂ ಪ್ರತಿ ವರ್ಷ ಹುಬ್ಬಳ್ಳಿಗೆ ಬಂದಿದ್ದಾರೆ ಅವರು. 2013ರಲ್ಲಿ ಸರ್ ಪಿರಮಿಡ್ ಓಪನಿಂಗಿಗೆ ಅಂತ ಭೂಮಿ ಪೂಜೆ ಮಾಡ್ಬೇಕು ಅಂತ ಬಂದ್ರು. ಎಲ್ರು ಹೋಗಿದ್ರು, ನಾನು ಹೋಗಿರ್ಲಿಲ್ಲ, ಯಾಕೆಂದ್ರೆ ನನಗೆ ಜವಾಬ್ದಾರಿಗಳು ತುಂಬಾ ಇತ್ತು ಮನೆಯಲ್ಲಿ. ಆ ರೀತಿಯಾಗಿ ಹೋಗೋ ಅಭ್ಯಾಸನೂ ನಮ್ಗೆ ಇರ್ಲಿಲ್ಲ. ಯಾಕೆಂದ್ರೆ ನಾವು ಬಂದ್ಮೇಲೆ ಯಾವುದೇ ಒಂದು ಮಹಿಳಾ ಸಂಘ, ಒಂದು ಕಿಟ್ಟಿ ಪಾರ್ಟಿ ಆಯ್ತು, ಒಂದು ಲಯನ್ಸ್ ಕ್ಲಬ್ ಆಯ್ತು, ಯಾವ್ದ್ರಲ್ಲೂ ನಾವು ಜಾಯ್ನ್ ಆಗಿರ್ಲಿಲ್ಲ, ಯಾವ್ದಕ್ಕೂ ಹೋಗ್ತಾ ಇರ್ಲಿಲ್ಲ. ಹಾಗಾಗಿ ನಮ್ಗೆ ಎಲ್ಲೂ ಹೋಗೋದಕ್ಕೂ ಭಯ ಆಗ್ತಾ ಇತ್ತು. ಸೊ ಅವರೆಲ್ಲ ಪಿರಮಿಡ್ ಓಪನಿಂಗ್ ಆಯ್ತು. ಓಪನಿಂಗ್ ಆದ್ಮೇಲೆ ಪ್ರತಿ ವರ್ಷ ಬಂದಾಗ ಸರ್ ಅದನ್ನ ನೋಡಕ್ ಹೋಗ್ತಾ ಇದ್ರು. ಆಮೇಲೆ ಜನ ಸೇರೋದು ಕಡಿಮೆ ಆಯ್ತು. ಸರ್ ಬರ್ತಾರೆ ಅಂದ್ರೂ ಕೂಡ ಯಾರಿಗೂ ಸೇರ್ಸಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನಮ್ಗೆ. ಕೊನೆಗೆ ನಾನು ಹೇಳ್ದೆ ಮಂಜು ಸರ್ಗೆ, ಸರ್ ಮನೆಗ್ ಬರ್ಲಿ, ರೆಸ್ಟ್ ಮಾಡ್ಲಿ, ಆದ್ರೆ ನಾನು ಕ್ಲಾಸ್ ಅರೇಂಜ್ ಮಾಡಕ್ ಆಗ್ತಾ ಇಲ್ಲ ಅಂತ ನಾನು ಮಂಜು ಸರ್ಗೆ ಹೇಳ್ದೆ. ಒಂದು ಸಲ ಮಹಾಮನಿಯವರು ಕ್ಲಾಸ್ ಅರೇಂಜ್ ಮಾಡಿದ್ರು, ಅದು ಸಾಯಿಬಾಬಾ ದೇವಸ್ಥಾನದಲ್ಲಿ. ಆಗ ಬರೀ 200 ಜನ ಮಾತ್ರ ಬರ್ತಿದ್ರು.
ಸರ್ ಜೊತೆಗೆ ಪ್ರೇಮ್ನಾಥ್ ಸರ್ ಬರ್ತಾ ಇದ್ರು, ಸುಮಂಗ್ಲಾ ಮೇಡಮ್ ಬರ್ತಾ ಇದ್ರು, ಆವಾಗ ಕೂಡ್ಲಿಗಿ ವರಲಕ್ಷ್ಮಿ ಮೇಡಮ್ ಬರ್ತಾ ಇದ್ರು. ತುಂಬಾ ಜನ ಮಾಸ್ಟರ್ಸ್ ಸರ್ ಜೊತೆ ಬರ್ತಾ ಇದ್ರು. ಸರ್ ಎಲ್ಲರೂ ಬಂದಾಗ ಎಲ್ಲರ ಹತ್ರ ಅನುಭವ ಹೇಳಿಸ್ತಾ ಇದ್ರು. ನಂತರ ಆ ಕೊಳಲು ನುಡಿಸಿ ನಮ್ಗೆಲ್ಲ ಧ್ಯಾನಕ್ಕೆ ಕೊಡಿಸ್ತಾ ಇದ್ರು. ತುಂಬಾ ಅದ್ಭುತವಾಗಿ ಆ ಆ ಒಂದು ಧ್ಯಾನ ಅನ್ನೋದು ತುಂಬಾ ಅದ್ಭುತವಾಗಿರ್ತಿತ್ತು. ನಂತರ ಸರ್ ಏನ್ ಮಾಡ್ತಾ ಇದ್ರು, ಮಲಗಿದ್ಮೇಲೆ ಬೆಳಗ್ಗೆ ಕಾಫಿ ತಗೊಂಡೋಗಿ ಕೊಡ್ತಾ ಇದ್ದೆ ಸರ್ರಿಗೆ ನಾನು. ಆವಾಗ ಮನೆಯವ್ರಿಗೆಲ್ಲ ಕರೆದ್ಬಿಟ್ಟು ಕೂಡಿಸಿ ಕೊಳಲು ನುಡಿಸಿ ಆವಾಗ ಕೂಡ ನಮ್ಗೆ ಧ್ಯಾನ ಮಾಡಿಸ್ತಾ ಇದ್ರು. ಎಷ್ಟೋ ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ರು, ಹೇಳ್ತಾ ಇದ್ರು. ಆದ್ರೆ ಪ್ರತಿ ಸಲ ಸರ್ ಬಂದಾಗ ಧ್ಯಾನ ಪ್ರಚಾರ ಮಾಡ್ಬೇಕಮ್ಮ ಅಂತ ಹೇಳೋರು. ನನಗೆ ಹೊರಗಡೆ ಹೋಗೋದಕ್ಕೆ ತುಂಬಾ ಹಿಂಜರಿಕೆ ಇತ್ತು. ತುಂಬಾ ಸ್ಟೇಜ್ ಫಿಯರ್ ಅಂತ ನನಗೆ ಮೊದ್ಲೇ ಇತ್ತು. ಹಿಂಜರಿಕೆ ಆಗ್ತಾ ಇತ್ತು. ಅಕ್ಕ ಸ್ಕೂಲ್ಗಳಿಗೆಲ್ಲ ಹೋಗಿ ಪ್ರಚಾರ ಮಾಡೋರು. ನನ್ನ ತಂಗಿನೂ ಮನೆಯಲ್ಲಿ ಆ ಧ್ಯಾನ ಇಟ್ಕೊಳ್ಳೋರು. ಆದ್ರೆ ನನಗ್ ಮಾತ್ರ ಹೊರಗಡೆ ಹೋಗೋದಕ್ಕೆ ತುಂಬಾನೇ ಹಿಂಜರಿಕೆ ಇತ್ತು. ಸೊ ಸರ್ ಹೇಳಿದ್ದಕ್ಕೆ ನಾನೆಲ್ಲೂ ಹೋಗ್ತಾ ಇಲ್ಲಲ್ಲ ಅಂದ್ಬಿಟ್ಟು ನಾನು ಹೆಚ್ಚು ಮಾತಾಡಕ್ಕೆ ನನ್ಗೆ ಭಯ ಆಗ್ತಾ ಇತ್ತು ಸರ್ ಜೊತೆಗೆ. ಜೊತೆಗೆ ಎಲ್ರು ಹೇಳ್ಬಿಟ್ಟಿದ್ರು ಸರ್ಗ್ ತುಂಬಾ ಕೋಪ, ಚೆನ್ನಾಗಿ ಬೈದ್ ಬಿಡ್ತಾರೆ ಅಂತ. ಆ ಭಯದಲ್ಲಿ ನಾನು ಯಾವಾಗ್ಲೂ ಹಿಂದೆ ಹಿಂದೆ ಇರ್ತಾ ಇದ್ದೆ. ಅವ್ರಿಗೆ ಊಟ ತಿಂಡಿ ಎಲ್ಲ ನೋಡ್ಕೊಳ್ತಾ ಇದ್ದೆ. ಅವ್ರಿಗೆ ನಾನೇ ಸ್ವತಃ ಬಡಿಸ್ತಾ ಇದ್ದೆ. ಆದ್ರೂ ಕೂಡ ಆಮೇಲೆ ಅವ್ರ ಹತ್ರ ಹೋಗಿ ಕೂತ್ಕೊಳ್ಳೋದಕ್ಕೆ ಭಯ ಆಗೋದು. ಸ್ವಲ್ಪ ಹೊತ್ತು ಕೂತ್ಕೊಂಡು ಅವ್ರ ಕಾಲ್ ಒತ್ತಿ ಆ ಸೇವೆ ಮಾಡ್ಬಿಟ್ಟು ಮತ್ತೆ ನಾನು ಒಳಗಡೆ ಹೋಗ್ಬಿಡ್ತಾ ಇದ್ದೆ. ನಂತರ 2017ರವರೆಗೆ ನಾನು ಒಬ್ರಿಗೂ ಧ್ಯಾನ ಹೇಳ್ಕೊಡೋದಕ್ಕೆ ನನಗ್ ಸಾಧ್ಯ ಆಗ್ಲಿಲ್ಲ. ಆಮೇಲೆ ನಿಧಾನವಾಗಿ ಅನಾಥಾಶ್ರಮಕ್ಕೆ ಅಂತ ಹೋದೆ. ಯೋಗ ಸೆಂಟರ್ಸ್ಗೆ ಹೋಗಿ ಹೇಳೋದಕ್ಕೆ ಪ್ರಾರಂಭ ಮಾಡಿದೆ. ಹೀಗೆ ಸ್ವಲ್ಪ ಸ್ವಲ್ಪ ಜನಕ್ಕೆ ಹೇಳೋದಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಆಗ ಪ್ರೇಮ್ನಾಥ್ ಸರ್ ಬಂದಾಗ ನಾನು ಯಾರ್ಯಾರ ಮನೆಯಲ್ಲಿ ಧ್ಯಾನಕ್ಕೆ ಹೋಗ್ತಾ ಇದ್ದೆ ಎಲ್ಲ ಬಂದು ಅವರು ಕೂಡ ಧ್ಯಾನ ಪ್ರಚಾರವನ್ನ ಮಾಡ್ತಾ ಬಂದ್ರು. ಅವ್ರು ತುಂಬಾ ಖುಷಿ ಆಯ್ತು. ಅಟ್ಲೀಸ್ಟ್ ಇಷ್ಟಾದ್ರೂ ಆ ಸ್ಟಾರ್ಟ್ ಆಗಿದೆ ಅಲ್ಲಮ್ಮ ಹುಬ್ಳಿಯಲ್ಲಿ ಅಂತ ಅವ್ರು ತುಂಬಾ ಖುಷಿ ಪಟ್ರು. ಯೋಗ ಸೆಂಟ್ರಲ್ಲಿ ಬಂದು ಕ್ಲಾಸ್ ಮಾಡಿದ್ರು. ನನ್ನ ಸ್ನೇಹಿತರ ಮನೇಲಿ ಬಂದು ಸರ್ ಕ್ಲಾಸ್ ಮಾಡ್ತಾ ಇದ್ರು. ಮತ್ತೆ ಪತ್ರಿ ಸರ್ ಬಂದಾಗ ಪ್ರತಿ ಸಲ ಬಂದಾಗ ಮಂಜು ಸರ್ ಫೋನ್ ಮಾಡೋರು. ಸರ್ ನಿಮ್ ಮನೇಲಿ ಅಡಿಗೆ ಮಾಡ್ತಾರೆ, ನೀವೆಲ್ಲ ತರಕಾರಿ ತರಿಸಿಡ್ರಿ ಅಂತ ಹೇಳೋರು. ಸರ್ ಬಂದು ಏನೇನ್ ತರಕಾರಿ ಇದೆ, ಏನೇನ್ ಹೆಚ್ಚಬೇಕು ಎಲ್ಲ ಹೇಳ್ಬಿಟ್ಟು ಹೊರಗಡೆ ಹೋಗ್ಬಿಡ್ತಾ ಇದ್ರು. ನಾವೆಲ್ಲ ರೆಡಿ ಮಾಡಿದ್ಮೇಲೆ ಬಂದು ಅದನ್ನ ಒಗ್ಗರಣೆಗೆ ಹಾಕ್ತಾ ಇದ್ರು. ಸೊ ಎಲ್ಲ ಅಡಿಗೆ ಆದ್ಮೇಲೆ ಎಲ್ಲಾರ್ಗೂ ಅವ್ರು ಮಾಡಿರೋ ಅಡಿಗೆನ ಸ್ವಲ್ಪ ಸ್ವಲ್ಪ ಬಡಿಸ್ಬಿಟ್ಟು ಅವ್ರೆಲ್ಲರೂ ಊಟ ಆದ್ಮೇಲೆ ಸರ್ ಊಟ ಮಾಡೋರು. ಸರ್ ಊಟ ಮಾಡ್ಬೇಕಾದ್ರೆ ಎಲ್ಲಾರ್ಗೂ ಬಡಿಸ್ಬೇಕಾದ್ರೆ ಎಲ್ಲಾ ಒಂದಯ್ಯ ಅಂದ್ರೆ ಹೆಂಗಿದೆ ರುಚಿ ಅಂತ ಕೇಳೋರು. ಎಲ್ರು ತುಂಬಾ ಅದ್ಭುತವಾಗಿ ಅದ್ರಲ್ಲಿ ಏನೂ ಹಾಕ್ತಿರ್ಲಿಲ್ಲ. ಬರೀ ಉಪ್ಪು, ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ರು, ಸ್ವಲ್ಪ ಅರಿಶಿನ ಹಾಕ್ತಾ ಇದ್ರು. ಒಂದು ಬೆಂಡೆಕಾಯಿ ಮಾಡ್ಲಿ, ಒಂದು ಹೀರೆಕಾಯಿ ಮಾಡ್ಲಿ, ಆಲೂಗಡ್ಡೆ ಮಾಡ್ಲಿ, ಬದ್ನೆಕಾಯಿ ಮಾಡ್ಲಿ, ಎಲ್ಲಾನು ಅಷ್ಟೊಂದು ರುಚಿಕರವಾಗಿ ಅವ್ರು ಮಾಡ್ತಾ ಇದ್ರು. ನಮ್ಗೆಲ್ಲ ಬಡಿಸ್ತಾ ಇದ್ರು. ಆಮೇಲೆ ನಮ್ಗೆ ಅದು ಅರ್ಥ ಆಯ್ತು. ಸರ್ ಕೈಯಲ್ಲಿ ನೀರ್ ತಗೊಂಡು ಅದನ್ನ ಮಾಡುವ ಆ ಪಲ್ಯಗಳಿಗೆ ಹಾಕ್ತಾ ಇದ್ರು. ಆಮೇಲೆ ಆಮೇಲೆ ನಮ್ಗೆ ಅರ್ಥ ಆಯ್ತು, ಇಲ್ಲ ತಮ್ಮ ಎನರ್ಜಿಯನ್ನ ಆ ಅಡಿಗೆಯನ್ನು ಹಾಕಿ ಪ್ರತಿ ಒಬ್ರಿಗೂ ಆ ಎನರ್ಜಿ ರೀಚ್ ಆಗ್ಬೇಕು ಅಂತ ಆ ರೀತಿ ಮಾಡ್ತಾರೆ ಅಂತ ನಮ್ಗೆ ಅರ್ಥ ಆಯ್ತು. ಆಮೇಲೆ ಒಂದು ದಿನ ಏನಾಯ್ತು, ಹಾಗಲ್ಕಾಯಿ ಪಲ್ಯ ಮಾಡು ಅಂತ ಹೇಳಿದ್ರು. ಯೂಶಲಿ ನಾವು ಹಾಗಲ್ಕಾಯಿ ಮೇಲಿಂದೆಲ್ಲ ತೆಗೆದ್ ಬಿಡ್ತೀವಿ. ಎಲ್ಲ ತೆಗೆದು ಇಟ್ಬಿಟ್ಟಿದೀವಿ. ಸರ್ ಬಂದು ಇಷ್ಟು ಬೈದ್ರು, ಸಿಕ್ಕಾಪಟ್ಟೆ ಬೈದ್ ಬಿಟ್ರು. ಅದೇನೋ ನನಗ್ ನೆನಪಿಲ್ಲ. ಆದ್ರೆ ಒಂದು ನನಗ್ ಗೊತ್ತಿತ್ತು, ನಾನು ಸಾಯಿಬಾಬಾ ಚರಿತ್ರೆಯನ್ನ ಓದಿದ್ದೆ. ಸೊ ಅವರು ಕೂಡ ತಮ್ಮ ಭಕ್ತರ ಮೇಲೆ ಹೀಗೆ ಕೂಗಾಡ್ತಾ ಇದ್ರು. ಅಂದ್ರೆ ಅವರಲ್ಲಿರೋ ಆ ಒಂದು ಆ ಏನೋ ಒಂದು ಅವರ ಒಳಗಡೆ ಇರೋ ನೆಗೆಟಿವ್ ಅನ್ನ ತೆಗೆಯೋದಿಕ್ಕೆ, ಅವ್ರಿಗೆ ಆಶೀರ್ವಾದ ಮಾಡೋದಿಕ್ಕೆ ಆ ರೀತಿ ಬೈತಾರೆ ಅಂತ
ನಾನು ಆ ಚರಿತ್ರೆಯಲ್ಲಿ ಓದಿದ್ದೆ. ಸೊ ಸರ್ ಬೈದಾಗ ಕೂಡ ನಾನು ಬೇಜಾರಾಗ್ಲಿಲ್ಲ. ಅನ್ಕೊಂಡೆ ನನ್ಗೇನೋ ಆಶೀರ್ವಾದ ಸಿಗ್ತಾ ಇದೆ ಅಂತ. ಆದ್ರೆ ಅವ್ರು ಹೇಳಿರೋದು ಕೆಲವು ವ್ವಿಷಯಗಳು ಮಾತ್ರ ನಂಗೆ ನೆನಪಿದೆ. ಅವ್ರು ಹೇಳಿದ್ರು, ಆ ನಾನ್ ಬರ್ದೇ ಇದ್ರೆ ನೀನ್ ಏನಾಗ್ಬಿಡ್ತಾ ಇದ್ದೆಮ್ಮ ಅನ್ನೋದನ್ನ ಆ ಬೈಗಳಲ್ಲಿ ಅವ್ರು ವ್ಯಕ್ತಪಡಿಸಿದ್ರು. అంటే నేను రాకుంటే ನೀವೇమైపోతావంటివಮ್ಮ ಅಂತ. ಅದ್ಯಾ ಅದನ್ನ ನಾನು ಆಮೇಲೆ ಕೇತಪ್ಪ ಸರ್ ಹತ್ರ ಹಂಚ್ಕೊಂಡೆ. ಅವ್ರು ಹೇಳಿದ್ರು, ನೋಡಿ ಮೇಡಮ್, ಸರ್ ಬಂದು ನಿಮ್ಮನ್ನ ಕಾಪಾಡ್ತಾ ಇದ್ದಾರೆ. ಇಲ್ಲಾಂದ್ರೆ ನಿಮ್ಗೆ ಎಷ್ಟು ತೊಂದರೆ ಆಗ್ತಾ ಇತ್ತೇನೋ ಮುಂದೆ, ಆರೋಗ್ಯದಲ್ಲಿ ಇನ್ನೆಷ್ಟು ಸಮಸ್ಯೆ ಬರ್ತಾ ಇತ್ತೇನೋ, ಇನ್ನೆಷ್ಟು ನಿಮ್ಗೆ ತೊಂದರೆಗಳು ಬರ್ತಾ ಇತ್ತೇನೋ ಅಂತ ಅವ್ರು ನಮಗ್ ತಿಳಿಸಿದ್ರು. ನಂತರ ಒಂದು ಅರ್ಧ ಗಂಟೆ ಆದ್ಮೇಲೆ ಸರ್ ಹತ್ರ ಹೋಗಿ ಕಾಲೇ ಒತ್ತುತ್ತಾ ಕೂತ್ಕೊಂಡಾಗ, ನಾನ್ ತುಂಬಾ ಕೆಟ್ಟೋನಲ್ಲಮ್ಮ, ತುಂಬಾ ಬೈದ್ ಬಿಡ್ತೇನಲ್ಲ ಅಂತ ನನ್ಗೆ ಕೇಳಿದ್ರು. ನಾನು ಇಲ್ಲ ಸರ್, ನನ್ಗೇನು ಬೇಜಾರಿಲ್ಲ. ಸೊ ನನ್ ಒಳ್ಳೇದಕ್ಕೆ ನೀವೆಲ್ಲ ಈ ರೀತಿ ಹೇಳ್ತೀರಿ ಅಂತ ನಾನು ಸಮಾಧಾನ ಕೊಟ್ಟೆ. ಸೊ ಇನ್ನೂ ಒಂದು ನನ್ಗನ್ಸುತ್ತೆ, ಈ ರೀತಿಯಾಗಿ ಅವರು ನಮ್ಗೆ ಬೈದು ನಮ್ ಜೊತೆ ವರ್ತನೆ ಮಾಡೋದ್ರಿಂದ ನಮ್ಗೆ ಅವ್ರ ಮೇಲೆ ಎಷ್ಟು ನಂಬಿಕೆ ಇದೆ, ವಿಶ್ವಾಸ ಇದೆ ಅನ್ನೋದನ್ನ ಕೂಡ ಅವ್ರು ಪರೀಕ್ಷೆ ಮಾಡ್ತಾರೆ ಅಂತ ನನಗ ಅನಿಸ್ತು. ಯಾಕೆಂದ್ರೆ ಕೆಲವರು ಬೈದ ತಕ್ಷಣ, ಅಯ್ಯೋ ಇವ್ರೆಂತ ಗುರುಗಳಪ್ಪ, ನನಗ್ ಬೇಡ ಬೇಡ ಇವ್ರ ಸಹವಾಸ ಅಂತ ಎಷ್ಟೋ ಜನ ದೂರ ಹೋಗೋರು ಇರ್ತಾರೆ. ಸೊ ಹಾಗೆ ಪರೀಕ್ಷೆನೂ ಮಾಡಿರ್ಬೋದು ಅವರು. ಸೊ ಇನ್ನೂ ಒಂದು ನಾನ್ ವಿಷಯ ಇಲ್ಲಿ ಹಂಚ್ಕೋಬೇಕು, ಏನು ಅಂತಂದ್ರೆ, ಒಬ್ಬ ಸದ್ಗುರು, ಒಬ್ಬ ಮಹಾತ್ಮರು ನಮ್ಮ ಮನೆಗ್ ಬರ್ಬೇಕು, ನಮ್ಮ ಆತಿಥ್ಯ ಸ್ವೀಕರಿಸ್ಬೇಕು ಅಂತಂದ್ರೆ ನಮ್ಮ ಒಂದು ಆತ್ಮದ ಒಂದು ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನ ಕೂಡ ಅವ್ರು ನೋಡ್ತಾರೆ ಅನ್ನೋದು ನನ್ಗೆ ಅರ್ಥ ಆಗತ್ತೆ. ಯಾಕೆಂದ್ರೆ ಪತ್ರಿಜಿ ಅವ್ರು ಬರೋಕ್ಕಿಂತ ಮುಂಚೆ ನಾನು ಹೇಳಿದೆಲ್ಲ, ತಪೋಭೂಮಿ ಗುರುಗಳು ನಮ್ಮ ಮನೆಗ್ ಬರ್ತಾ ಇದ್ರು ಅಂತ. ಬರೋದಲ್ಲ, ಅಲ್ಲಿ ಪ್ರತಿ ವರ್ಷ ವಾರ್ಷಿಕೋತ್ಸವ ನಡೆದಾಗ ನಾವು ಮನೆಯವರೆಲ್ಲ ಅಲ್ಲಿ ಸೇವೆ ಮಾಡ್ತಾ ಇದ್ವಿ. ಊಟಕ್ಕೆ ಬಡಿಸೋದು, ತರಕಾರಿ ಹೆಚ್ಚೋದು, ಆ ದೇವಸ್ಥಾನ ಕ್ಲೀನ್ ಮಾಡೋದು, ಎಲ್ಲವನ್ನು ನಾವು ಮಾಡ್ತಾ ಇದ್ವಿ. ಮತ್ತೆ ಅಲ್ಲಿ ಒಂದು ಹಣದ ವ್ಯವಸ್ಥೆ ಕೂಡ ನಮ್ಮ ಅಕ್ಕಲ್ವಾಡಿ ಫ್ಯಾಮಿಲಿಯಿಂದ ಸಾಕಷ್ಟು ಸೇವೆಯನ್ನ ಮಾಡಿದ್ದಾರೆ. ಗುರುಗಳು ಪ್ರತಿ ವರ್ಷ 6 ತಿಂಗಳು ಅವ್ರು ಹಿಮಾಲಯಕ್ಕೆ ಹೋಗ್ತಾ ಇದ್ರು. ಅಲ್ಲಿ ಸಾಧನೆ ಮಾಡಿ ಗಾಯತ್ರಿ ತಪೋಭೂಮಿಗೆ ಬಂದು ತಮ್ಮ ಒಂದು ಗಳಿಸಿದ ಎಲ್ಲವನ್ನು, ಸಾಧನೆಯ ಫಲವನ್ನ ಆ ಗಾಯತ್ರಿ ದೇವಿಗೆ ಅರ್ಪಣೆ ಮಾಡ್ಬಿಡ್ತಾ ಇದ್ರು. ಸೊ ಅವ್ರಿದ್ದಾಗ ನಾವು ರಾತ್ರಿ ಅವ್ರ ಜೊತೆ ಸಮಯ ಕಳೀತಾ ಇದ್ವಿ, ಆಧ್ಯಾತ್ಮ ವಿಷಯಗಳನ್ನ ಚರ್ಚೆ ಮಾಡ್ತಿದ್ವಿ, ಅವರ ಜೀವನ ಚರಿತ್ರೆಯನ್ನ, ಅವರು ಹಿಮಾಲಯದಲ್ಲಿ ಅವರ ಅನುಭವಗಳನ್ನ ನಮ್ಮ ಹತ್ರ ಹಂಚ್ಕೊಳ್ತಾ ಇದ್ರು. ಸೊ ಅವ್ರ ಹತ್ರ ಕೂಡ ನಾನು ಸಮಸ್ಯೆ ಬಗ್ಗೆ ತುಂಬಾ ಹೇಳ್ಕೊಳ್ತಾ ಇದ್ದೆ. ಅವರು ಜಪ ಮಾಡಿ ಅಮ್ಮ ಅಂತ ಹೇಳಿದ್ರು, ಗಾಯತ್ರಿ ಜಪ ಕೊಟ್ರು, ಗಾಯತ್ರಿ ಜಪ ಮಾಡ್ತಾ ಇದ್ದೆ. ಅಂದ್ರೆ ಈ ವಿಷಯ ನಾನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ನಾವು ಗುರುಗಳ ಸನ್ನಿಧಿಯಲ್ಲಿ ಇದ್ರೂ ಕೂಡ ಯಾಕೆ ನಮ್ಗೆ ಸಮಸ್ಯೆಗಳು ಬೇಗ ಪರಿಹಾರ ಆಗೋದಿಲ್ಲ ಅಂತಂದ್ರೆ, ಆ ಕರ್ಮಗಳನ್ನ ನಾವು ಅನುಭವಿಸ್ಲೇಬೇಕಾಗಿರುತ್ತೆ. ಅಂತ ಗುರುಗಳ ಸನ್ನಿಧಿಯಲ್ಲಿ ಅದು ಎಷ್ಟೋ ಪಾಲು ಕಡಿಮೆ ಆಗಿರುತ್ತೆ. ಆದ್ರೂ ಕೂಡ ಸಂಪೂರ್ಣವಾಗಿ ಯಾವ ಗುರು ಅದನ್ನ ತೆಗೆದು ಹಾಕಕ್ಕೆ ಸಾಧ್ಯ ಇಲ್ಲ. ಪತ್ರಿಜಿ ಅವರು, ವಲ್ಲಭ ಚೈತನ್ಯ ಗುರುಗಳು ನಮ್ಮ ಜೀವನದಲ್ಲಿ ಬಂದ್ರು ಕೂಡ ನನಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಬಂತು, ನಮ್ಗೆ ದುಡ್ಡಿನ ತೊಂದರೆ ಆಯ್ತು, ವ್ಯಾಪಾರದಲ್ಲಿ ಸಮಸ್ಯೆಗಳು ಬಂತು. ಹೀಗೆ ಎಲ್ಲಾ ರೀತಿಯ ಸಮಸ್ಯೆಗಳು ಬಂದ್ರು, ಮಾನಸಿಕವಾಗಿ ತುಂಬಾ ಸಮಸ್ಯೆಗಳು ಬಂತು. ಆದ್ರೂ ಕೂಡ ಆ ಮಹಾತ್ಮರ ಜೊತೆಯಲ್ಲಿದ್ದಕ್ಕೆ ಎಲ್ಲನೂ ನನ್ಗೆ ಕ್ಲಿಯರ್ ಆಗ್ತಾ ಬಂತು. ಈ ವಿಷಯ ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಷ್ಟೋ ಜನ ಈಗ ಧ್ಯಾನಕ್ ಬರ್ತಾರೆ, ಧ್ಯಾನಕ್ ಬಂದ ತಕ್ಷಣ ಎಲ್ಲಾನು ಕ್ಲಿಯರ್ ಆಗ್ಬಿಡ್ಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿ ಧ್ಯಾನಕ್ ಬರ್ತಾರೆ. ಖಂಡಿತ ಅದು ಕೆಲವರಿಗೆ ಆಗ್ಬಹುದು, ಕೆಲವರಿಗೆ ನಿಧಾನವಾಗಿ ಅದು ರಿಸಲ್ಟ್ ಕೊಡುತ್ತೆ. ಆದ್ರೆ 100 ಪಟ್ಟು ನನ್ನ ಕರ್ಮ ಇರೋದು ಅದು
10-20ಕ್ಕೆ ಅವರು ಮಹಾತ್ಮರು ತಗೊಂಡ್ ಬರ್ತಾರೆ. ಈ ಧ್ಯಾನ ಸಾಧನೆ ತಗೊಂಡ್ ಬರುತ್ತೆ, ಜ್ಞಾನ ತಗೊಂಡ್ ಬರುತ್ತೆ. ಆದ್ರೆ ಎಲ್ಲವೂ ಒಂದೇ ಸಲಕ್ಕೆ ನಾವು ಸಂಪೂರ್ಣವಾಗಿ ಎಲ್ಲಾನು ಹೊರಟು ಹೋಗುತ್ತೆ ಅನ್ನೋ ನಿರೀಕ್ಷೆಯನ್ನ ಮಾತ್ರ ಯಾರು ಮಾಡಬಾರ್ದು. ಯಾಕೆಂದ್ರೆ ನಾನ್ ಧ್ಯಾನ ಸಾಧನೆಗೆ ಮಾಡ್ತಾ ಇದ್ರು ನನ್ನ ಒಂದು ಈ ಬ್ಯಾಕ್ ಪೇನ್ ಕಡಿಮೆ ಆಯ್ತು. ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಥೈರಾಯ್ಡ್ ಬಂತು. ಮತ್ತೆ ಕೆಲವು ದಿನಗಳಾದ್ಮೇಲೆ ಸಿಕ್ಕಾಪಟ್ಟೆ ಬಾಡಿಯಲ್ಲಿ ಪೇನ್ ಬರ್ತಾ ಇತ್ತು. ಯಾಕೆ ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಪ್ರತಿದಿನ ನಾನು ಮಲಗುವಾಗ ನಮ್ಮ ಯಜಮಾನ್ರು 1 ಗಂಟೆ ನಾನು ಮಸಾಜ್ ಮಾಡಿದ್ಮೇಲೆ ಮರುದಿನ ಬೆಳಗ್ಗೆ ನಾನು ನಾರ್ಮಲ್ ಆಗಿ ಕೆಲಸ ಮಾಡಕ್ ಆಗ್ತಾ ಇತ್ತು. ಆದ್ರೂ ಕೂಡ ನನ್ಗೆ ಧ್ಯಾನದ ಮೇಲಿನ ಒಂದು ನಿಷ್ಠೆ, ವಿಶ್ವಾಸ, ನಂಬಿಕೆ ಕಡಿಮೆ ಆಗ್ಲಿಲ್ಲ. ಅಯ್ಯೋ ಇಷ್ಟು ಧ್ಯಾನ ಮಾಡ್ತಾ ಇದ್ದೀನಿ, ಯಾಕಿದ್ ಯಾವ್ದು ಹೋಗ್ತಾ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡಿಲ್ಲ. ಧ್ಯಾನ ನನ್ಗೆ ಇಷ್ಟ ಆಗ್ತಾ ಇದೆ, ನನ್ಗೆ ಒಳಗಡೆಯಿಂದ ತೃಪ್ತಿ ಕೊಡ್ತಾ ಇದೆ. ಎಲ್ಲಾ ಮಹಾತ್ಮರು ನನ್ನ ಜೊತೆಲಿದ್ದಾರೆ, ಅವ್ರ ಸೇವೆ ಮಾಡೋ ಭಾಗ್ಯ ನನಗ್ ಸಿಗ್ತಾ ಇದೆ. ಖಂಡಿತ ನಾನು ಸರಿ ಹೋಗ್ತೀನಿ ಅನ್ನೋ ಭಾವನೆಯಲ್ಲೇ ನಾನಿದ್ದೆ. ಮನೋರಮಾ ಮೇಡಮ್ ಕೂಡ ನನ್ನ ಆರೋಗ್ಯ ವಿಷಯ ಕೇಳ್ಬಿಟ್ಟು, ಅಯ್ಯೋ ಮೇಡಮ್ ಇದು ಈ ಜನ್ಮದಲ್ಲಿ ಇದು ಹೋಗಲ್ಲ ಅನ್ಸುತ್ತೆ ಮೇಡಮ್, ಅದ್ರ ಜೊತೆ ನೀವ್ ಇದ್ಬಿಡಿ ಅಂತ ಹೇಳಿದ್ರು. ಪ್ರೇಮ್ನಾಥ್ ಸರ್ ಜೊತೆ ಎಷ್ಟೋ ಸಲ ನಾನು ಕೌನ್ಸಿಲಿಂಗ್ ಕುತ್ಕೊಂಡಾಗ ಏನು ನನ್ಗೆ ಅನುಭವ ಆಗ್ತಾ ಇರ್ಲಿಲ್ಲ. ಅವರು ಕೂಡ ಅಕ್ಕ ಉಮಾರಾಣಿ ಅವ್ರ ಹತ್ರ ಹೇಳಿದ್ರಂತೆ, ಅವ್ರಿಗೆ ತುಂಬಾ ಕರ್ಮ ಇರ್ಬೇಕಮ್ಮ, ಅವ್ರಿಗೆ ಇದು ಈ ಜನ್ಮದಲ್ಲಿ ಕಡಿಮೆ ಆಗುತ್ತೋ ಇಲ್ಲೋ ನನ್ಗೆ ಅನುಮಾನ ಬರ್ತಾ ಇದೆ ಅಂತ ಹೇಳಿದ್ರಂತೆ. ಅಷ್ಟೆಲ್ಲಾ ಹೇಳಿದ್ರು ಕೂಡ ನನ್ನ ವಿಶ್ವಾಸ ಕಡಿಮೆ ಆಗ್ಲಿಲ್ಲ. ನನ್ಗೆ ನಂಬಿಕೆ ಇತ್ತು, ಖಂಡಿತ ನಾನು ಆರೋಗ್ಯವಂತಳಾಗ್ತೀನಿ ಅಂತ. ಸೊ ಇದೆಲ್ಲ ನಾನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾರು ಏನೇ ಹೇಳಿ, ಸೊ ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರ್ಬೇಕು. ನಾವು ಮಾಡುವ ಸಾಧನೆ ಮೇಲೆ ನಮ್ಗೆ ನಂಬಿಕೆ ಇರ್ಬೇಕು. ನಾವು ನಂಬಿರೋ ಗುರು ಮೇಲೆ ನಮ್ಗೆ ನಂಬಿಕೆ ಇರ್ಬೇಕು. ನಂಬಿಕೆ, ವಿಶ್ವಾಸನೇ ದೇವ್ರು. ಅದೇ ಒಂದು ದೊಡ್ಡ ನಮ್ಗೆ ಆ ಪವಾಡವನ್ನ ಸೃಷ್ಟಿ ಮಾಡಿಕೊಡುತ್ತೆ, ಅನುಭವಗಳನ್ನ ತಂದ್ಕೊಡುತ್ತೆ. ಸೊ 2017ರಲ್ಲಿ ನಾನು ಧ್ಯಾನ ಪ್ರಚಾರ ನಿಧಾನವಾಗಿ ಪ್ರಾರಂಭ ಮಾಡಿದೆ. 2018ರಲ್ಲಿ ಅಕ್ಟೋಬರ್ 3 ಪಿರಮಿಡ್ ಓಪನಿಂಗ್ ಅಂತ ಪತ್ರಿಜಿ ಅವರು ಅನೌನ್ಸ್ ಮಾಡಿದ್ರು. ಸೊ ಅಲ್ಲಿವರೆಗೂ ನಾವು ಪಿರಮಿಡ್ ವ್ಯಾಲಿಗೆ ಹೋಗ್ತಾ ಇದ್ವಿ. ನನ್ನ ತಮ್ಮ, ತಂಗಿ, ನಾವೆಲ್ಲರೂ ಒಂದು ಧ್ಯಾನದ ಮಾರ್ಗಕ್ಕೆ ಬಂದ್ವಿ. ಎಲ್ರೂ ಧ್ಯಾನದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ, ಅನುಭವಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಎಲ್ರು ನಮ್ಗೆ ಧ್ಯಾನ ಕುಟುಂಬ ಅಂತ ಹೇಳ್ತಾ ಇದ್ರು. ಎಲ್ರೂ ಒಟ್ಟಿಗೆ ಹೋಗ್ತಾ ಇದ್ವಿ. ಕಡ್ತಾಳಿಗೆ ಹೋದ್ರು ಜೊತೆಗೆ ಹೋಗ್ತಾ ಇದ್ವಿ. ಅಲ್ಲಿ ಸರ್ ಜೊತೆ ಕುತ್ಕೊಂಡು ಎಷ್ಟೊತ್ತು ಮಾತಾಡ್ತಾ ಇದ್ವಿ. ಸರು ನಮ್ಮ ಎಲ್ಲಾರ ಮನೆಗಳಿಗೆ ಬಂದು ಹೋಗಿದ್ದಾರೆ, ನನ್ ಮನೆಗೆ, ಚಿತ್ರದುರ್ಗಕ್ಕೆ, ಕೊಟ್ಟೂರಿಗೆ. ಸೊ ಅದಕ್ಕೆ ನಾವ್ ಅಲ್ಲಿ ಬಂದಾಗ ಮಂಜು ಕೇಳ್ತಾ ಇದ್ರು, ಇವ್ರಿಗೆಲ್ಲ ಹೇಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ಯಲ್ವಾ ಅಂತ ಕೇಳೋರು. ನಾವ್ ಯಾರಿಗೂ ಕೇಳ್ತಾ ಇರ್ಲಿಲ್ಲ, ಆದ್ರೂ ಗುರುಗಳಿಗೆ ಅಷ್ಟು ನಮ್ ಬಗ್ಗೆ ಕಾಳಜಿ ಇರ್ತಾ ಇತ್ತು. ಪಿರಮಿಡ್ ವ್ಯಾಲಿಗೆ ಹೋದಾಗ ನಾವು ಎಲ್ರ ಜೊತೆ ನಿಂತ್ಕೊಂಡು ಊಟ ಮಾಡೋದಕ್ಕೆ ಪ್ಲೇಟ್ ತಗೊಂಡು ಹೋದ್ರೆ ಸರ್ ಹೇಳೋರು, ಬೇಡ ನೀವು ಮೇಲ್ ಹೋಗ್ರಿ, ಅಲ್ಲಿ ಊಟ ಮಾಡ್ರಿ ಅಂತ ನಮ್ಗೆ ವಿಶೇಷವಾಗಿ ಆತಿಥ್ಯ ಮಾಡೋರು. ಸೊ ಹೀಗೆ ಅವ್ರ ಪ್ರೀತಿ, ಅವರ ಒಂದು ಕಾಳಜಿ ನಮ್ಮ ಮೇಲೆ ತುಂಬಾ ಇತ್ತು. 2018ರಲ್ಲಿ ಓಪನಿಂಗ್ ಇದೆ. ಸೊ ನಾನಂತೂ ಮನೆಗೆ ಹೊರಗಡೆ ಹೋಗಲ್ಲ ಅಂತ ಸರ್ಗೆ ಗೊತ್ತಿತ್ತು. ಅದಕ್ಕೆ 1 ತಿಂಗಳ ಮುಂಚೆ ಅವರು ವರಹಮೂರ್ತಿ ಸರು, ಸುಬ್ರಹ್ಮಣ್ಯ ಸರು, ಶಂಕರಟ್ಟಿ ರಂಗಣ್ಣ ಸರು, ವಿಶಾಲಾಕ್ಷಿ ಮೇಡಮು, ಅವ್ರ ಸಿಸ್ಟ್ರು ಎಲ್ರನ್ನ ಹುಬ್ಳಿಗ್ ಕಳಿಸಿದ್ರು. ನಮ್ಮ ಮನೆಯವರು ಅವ್ರಿಗೆಲ್ಲ ಒಂದು ಮನೆ ನೋಡ್ಬಿಟ್ಟು, ಖಾಲಿ ಇರೋ ಮನೆ ನೋಡ್ಬಿಟ್ಟು ಅಲ್ಲಿ ಅವ್ರಿಗೆ ಇರ್ಸಿದ್ರು. ಅವರು ಪ್ರತಿದಿನ ಪ್ರಚಾರ ಮಾಡ್ಕೊಂಡ್ ಬರ್ತಾ ಇದ್ರು. ಅವ್ರಿಗೆ ಏನ್ ವ್ಯವಸ್ಥೆ ಬೇಕು ನಾವು ಮಾಡ್ತಾ ಇದ್ವಿ, ಊಟ ತಿಂಡಿ ಎಲ್ಲ. ಆದ್ರೆ ಪ್ರಚಾರಕ್ಕೆ ಅವರೆಲ್ಲ ಹೋಗೋರು, ಪ್ರೆಸ್ ಮೀಟಿಗೆ ಅವರೆಲ್ಲ ಹೋಗ್ತಾ ಇದ್ರು. ಏನ್ ಡೌಟ್ ಇದ್ರು ನಮ್ಮ ಯಜಮಾನ್ರ ಹತ್ರ, ನಮ್ಮ ಭಾವರ ಹತ್ರ ಕೇಳೋರು. ಸೊ ಎಲ್ಲಾ ತಯಾರಿ ನಡೀತು. ಸರ್ ಬಂದ್ರು. ಪಿರಮಿಡ್ ಓಪನಿಂಗಿಗೆ ಸುಮಾರು 1200ನಿಂದ 1400 ಜನ ಸೇರಿದ್ರು. ತುಂಬಾ ಅದು ಒಂದು ಮಿರಾಕಲೇ ಅನ್ಬೋದು. ಧ್ಯಾನನೇ ಗೊತ್ತಿಲ್ಲದ ಒಂದು ಊರಲ್ಲಿ ಅಷ್ಟು ಜನ ಓಪನಿಂಗಿಗೆ ಸೇರಿದ್ರು. ಆ ದಿನ ಜಗದೀಶ್ ಶೆಟ್ರು ಸರ್ ಬಂದಿದ್ರು. ಜಗದೀಶ್ ಶೆಟ್ರು ಅಂದ್ರೆ ನೆನಪಾಯ್ತು. ಪತ್ರಿಜಿ ಅವರು
ಪಿರಮಿಡ್ ವ್ಯಾಲಿಯಲ್ಲಿದ್ದಾಗ ಜಗದೀಶ್ ಶೆಟ್ರು ಪಿರಮಿಡ್ ವ್ಯಾಲಿಗೆ ಹೋದಾಗ ಅಲ್ಲಿ ಅವರಿಗೆ ಧ್ಯಾನ ಕೂಡ್ಸಿದ್ರಂತೆ. ಅವ್ರಿಗೆ ಏನು ಪತ್ರಿಜಿ ಅವ್ರ ಮನಸ್ಸಲ್ಲಿ ಏನು ಬೀಜ ಬಿತ್ತಿದ್ರು ಗೊತ್ತಿಲ್ಲ. ಪತ್ರಿಜಿ ಅವ್ರು ನಿಮ್ ಹುಬ್ಬಳ್ಳಿಗೆ ಒಂದು ಈ ತರ ಪಿರಮಿಡ್ ಬೇಕು ಅಂದ ತಕ್ಷಣ ಅವರು ಹೂ ಅಂದ್ಬಿಟ್ಟು ಈಗಿರೋ ಒಂದು ನೃಪ್ತುಂಗ ಬೆಟ್ಟ ಜಾಗದಲ್ಲಿ ಸ್ಯಾಂಕ್ಷನ್ ಮಾಡಿ ಅದಕ್ಕೆ ಏನೇನ್ ಬೇಕೋ ಸಹಾಯವನ್ನ ಮಾಡಿದ್ರು. ಒಂದ್ ನಿಮಿಷ ಮಾಸ್ಟರ್ಸ್. ಸರ್ ಸಮಯ ಇದೆ ಅಲ್ವಾ? ಸಮಯ ಇದೆ ಅಲ್ವಾ ಮೇಡಮ್? ಮೇಡಮ್ ಮಾಡಿ ಮೇಡಮ್. ಹಾ, ಓಕೆ ಇದೆ ಮೇಡಮ್. 5 minutes ಮೇಡಮ್. ಹೌದಾ ಮೇಡಮ್? ಒಂದು 10 minutes ಕೊಡಿ, ನಾನು ಮುಗಿಸ್ಬಿಡ್ತೇನೆ. 6:40 7:15 ಮೇಡಮ್. ಪರವಾಗಿಲ್ಲ, ಇನ್ನೊಂದು 5 minutes. ಹಾ, ಓಕೆ ಮೇಡಮ್. ಯಾಕೆಂದ್ರೆ ಸ್ವಲ್ಪ ನಾವು ಮಿಸ್ ಮಾಡಿದ್ರು ಜನರಿಗೆ ಆ ಮೆಸೇಜ್ ಹೋಗೋದಿಲ್ಲ ಅಲ್ವಾ ಮೇಡಮ್? ಇವತ್ ಒಂದಿನ ತಗೊಳ್ಳಿ ಮೇಡಮ್. ಸರಿ, ಓಕೆ ಸರ್. ಪಿರಮಿಡ್ ಓಪನಿಂಗ್ ಅಲ್ಲಿ ನನ್ಗೆ ತುಂಬಾ ಸ್ಟೇಜ್ ಫಿಯರ್ ಇತ್ತು ಅಂತ ಹೇಳಿದೆ. ಆದ್ರೆ ಆ ದಿನ ವರಾಮೂರ್ತಿ ಸರ್ ನನಗೆ ನೀವು ಮಾತಾಡ್ಬೇಕು ಅಂತ ಹೇಳ್ಬಿಟ್ರು. ನಾನು ಮುಂಚೆ ಹೇಳಿದ್ರು ಏನ್ ಮಾತಾಡ್ಬೇಕು ಅಂತ ಬರ್ಕೊಂಡು 1 ತಿಂಗಳು ಅದನ್ನ ಪ್ರಾಕ್ಟೀಸ್ ಮಾಡಿದ್ದೀನಿ. ಯಾಕೆಂದ್ರೆ ಸ್ಟೇಜ್ ಮೇಲೆ ನಾನು ಹೆದರ್ಬಿಟ್ಟು ಮಾತೇ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ. ಆದ್ರೆ ಆ ದಿನ ಮಾತಾಡಿದ್ದು ನಾನಲ್ಲ, ಮಾಸ್ಟರ್ಸ್ ನನ್ನ ಮುಖಾಂತರ ಮಾತಾಡ್ಸಿದ್ರು. ನನ್ನ ಅನುಭವ ಹಂಚ್ಕೊಂಡೆ, ತುಂಬಾ ಅದ್ಭುತವಾಗಿ ಬಂತು ಅಂತ ಎಲ್ರು ಹೇಳಿದ್ರು. ಆಮೇಲೆ ಓಪನಿಂಗ್ ಆಯ್ತು. ಪತ್ರಿಜಿ ಅವರು ಬೆಳಗ್ಗೆ ಎದ್ದು ತುಂಬಾ ಖುಷಿಯಾಗಿದ್ರು, ಎಲ್ರ ಜೊತೆ ತುಂಬಾ ಪ್ರೀತಿಯಿಂದ ಮಾತಾಡಿದ್ರು. ಆ ದಿನ ದಾಂಡೇಲಿಗೆ ಹೋಗೋದಿತ್ತು. ಎಲ್ರು ಪತ್ರಿಜಿ ಅವ್ರ ಜೊತೆ ದಾಂಡೇಲಿಗೆ ಹೋದ್ವಿ. ನಮ್ಗೆ ಒಂದು ಮನ್ಸಲ್ಲಿ ಇತ್ತು, ಸರ್ ಜೊತೆ ಯಾವ್ದಾದ್ರು ಟ್ರಿಪ್ಪಿಗೆ ಹೋಗ್ಬೇಕು ಅಂತ ನಮ್ಗೆಲ್ಲ ಆಸೆ ಇತ್ತು. ಸೊ ದಾಂಡೇಲಿಗೆ ನಮ್ ಸಿಸ್ಟರ್ಸು, ನಾವು, ನಮ್ ಬ್ರದರ್ ಎಲ್ಲರೂ ಹೋದ್ವಿ. ಮಂಜು ಸರ್ ಏನ್ ಹೇಳಿದ್ರು, ಮೇಡಮ್ ಸರ್ಗೆ ಅಡಿಗೆ ಮಾಡ್ತೀರಾ ನೀವು ಅಂತ. ಅದಕ್ಕಿನ ಭಾಗ್ಯ ಏನು ಅಂತ ನಾವೆಲ್ಲರೂ ಸರ್ಗೆ ಅಲ್ಲಿರೋವರೆಗೂ ಅವ್ರಿಗೆ ಅಡಿಗೆ ಮಾಡಿ ಅವ್ರಿಗೆ ಬಡಿಸ್ತಾ ಇದ್ವಿ. ಪತ್ರಿಜಿ ಅವ್ರು ತುಂಬಾ ಖುಷಿ ಪಟ್ಟು ಹೇಳಿದ್ರು, ಇನ್ನು 85 ವರ್ಷ ಇದೇ ರೀತಿ ನನ್ಗೆ ಅಡಿಗೆ ಮಾಡಿ ಬಡಿಸಿಮ್ಮ, ತುಂಬಾ ಚೆನ್ನಾಗಿದೆ ಅಂತ ಸರ್ ಅವತ್ತು ನಮ್ಗೆ ಹೇಳಿದ್ರು. ಸೊ ಓಪನಿಂಗ್ ಆಯ್ತು. ಆಮೇಲೆ ಅಲ್ಲಿ ಯಾರು ಬರ್ತಾರೆ ಸರ್ ಹೇಳಿಲ್ಲ, ನನ್ಗೆ ಹೋಗ್ಬೇಕು ಅಂತನೂ ಸರ್ ಹೇಳಿಲ್ಲ. 1 ತಿಂಗಳು ಹಾಗೇ ಇತ್ತು ಅದು. ನಂತರ ಅಲ್ಲಿ ಎಲ್ಲಾರು ಕುಡಿಯೋದು, ಇಸ್ಪೀಟ್ ಆಡೋದು ಸ್ಟಾರ್ಟ್ ಮಾಡ್ಬಿಟ್ರು. ಅಲ್ಲಿ ನಮ್ಮ ಯಜಮಾನ್ರಿಗೆ ಪರಿಚಯ ಇರೋರು ಬಂದು, ಏನ್ ಸರ್ ಇಷ್ಟು ಒಳ್ಳೆ ಪಿರಮಿಡ್ ಹೀಗಾಗ್ತಾ ಇದೆ, ಏನಾದ್ರೂ ಮಾಡಿ ಅಂದ ತಕ್ಷಣ ನಮ್ಮ ಮನೆಯವರು ಬಂದು ನನ್ಗೆ, ನೀನಲ್ಲಿ ಪ್ರತಿ ವಾರ ಕ್ಲಾಸ್ ತಗೋಬೇಕು, ನಿನ್ ಏನ್ ಬರುತ್ತೋ ಅದನ್ನ ಹೇಳು ಅಂತ ಹೇಳಿದ್ರು. ಸ್ಟಾರ್ಟ್ ಮಾಡಿದೆ ನಾನು. ನನ್ಗೇನ್ ತಿಳಿಯುತ್ತೋ ಅದನ್ನ ಹೇಳ್ತಾ ಬಂದೆ, ಧ್ಯಾನ ಮಾಡಿಸ್ತಾ ಬಂದೆ. ನಂತರ ಸುಬ್ರಹ್ಮಣ್ಯ ಸರ್ ಕೂಡ ಇಲ್ಲಿ ಬರೋದಕ್ಕೆ ಪತ್ರಿ ಸರ್ ಹೇಳಿದ್ರು. ಅವ್ರು ಅಲ್ಲೇ ಇದ್ದು ಅವರು ಕೂಡ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಹೀಗೆ ಈ ಒಂದು ಪಿರಮಿಡ್ ಅಲ್ಲಿ ಹುಣ್ಣಿಮೆ ಧ್ಯಾನಗಳು, ವಾರ ಧ್ಯಾನಗಳು, ವರ್ಕ್ಶಾಪ್ಗಳು ಮಾಡ್ತಾ ಬಂದ್ವಿ. ಸೊ ನಾನು ಅಲ್ಲಿ ಹೋಗ್ಬೇಕಾದ್ರೆ ನನಗೆ ಯಾವುದೇ ಜ್ಞಾನ ಇರ್ಲಿಲ್ಲ, ಏನ್ ಹೇಳ್ಬೇಕು ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಅಲ್ಲಿ ಹೋಗಿ ಕುತ್ಕೊಂಡ್ಮೇಲೆ ಪತ್ರಿಜಿ ಅವರು ಮುಂದೆ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋ ಒಂದು ಇಂಟ್ಯೂಷನ್ಗಳು ಕೊಡ್ತಾ ಹೋದ್ರು. ನಾನು ಅದೇ ರೀತಿ ಮಾಡ್ತಾ ಬಂದೆ. ಮತ್ತೆ ನಾವು ಏನು ಅನ್ಕೊಳ್ತೀವೋ ಅದು ನೆರವೇರ್ತಾ ಇದೆ. ಸೊ ಒಂದ್ ಸಲ ನಾನು ಪತ್ರಿಜಿ ಅವ್ರ ಪಕ್ಕ ಒಬ್ರು ಕುತ್ಕೊಂಡ್ ಮಾತಾಡೋದನ್ನ ನೋಡಿದಾಗ, ಸೊ ನಾವು ಕೂಡ ಅಷ್ಟು ಕೆಲಸ ಮಾಡಿ ಸರ್ ಪಕ್ಕ ಕುತ್ಕೊಂಡು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೆ. ಅದ್ರ ಮುಂದಿನ ವರ್ಷನೇ ನನಗೆ ಕುಬೇರ ಭವನದಲ್ಲಿ, ಮೇಡಮ್ ಕ್ಲಾಸ್ ತಗೊಳ್ರಿ ನೀವು ಧ್ಯಾನ ಮಹಾಚಕ್ರದಲ್ಲಿ ಅಂತ ಮಂಜು ಸರ್ ಫೋನ್ ಮಾಡಿದ್ರು. ಸೊ ನಾವು ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರಲ್ವಾ, ಅದೇ ರೀತಿ ಸೊ ನಾವ್ ಏನ್ ಅಂದ್ಕೊಳ್ತೀವೋ ಅದು ಖಂಡಿತ ಧ್ಯಾನ ಮಾರ್ಗದಲ್ಲಿದ್ದಾಗ ನೆರವೇರುತ್ತೆ. ಮತ್ತೆ ನಾವು ಕೊಟ್ಟೂರು ಪಿರಾಮಿಡ್ಗೆ ಹೋದಾಗ ಅಲ್ಲಿ ಪಿರಮಿಡ್ ಓಪನಿಂಗಿಗೆ ನಾವು ಹೋಗಿದ್ವಿ. ಮರುದಿನ ಬೆಳಗ್ಗೆ ರಾತ್ರಿ ಸರ್ ಹೇಳಿದೆ ನಾನು, ಸರ್ ನಾನ್ ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ ಅಂತ. ಇದು 2017 ಅಲ್ಲಿ. ಸರ್ ನಾನ್ ಪ್ರಚಾರಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಓಕೆ ಅಂತಂದ್ರು. ಬೆಳಿಗ್ಗೆ ಎದ್ದು ಬಂದು
ತಿಂಡಿ ತಿಂದ್ಮೇಲೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ, ಮೇಡಮ್ ಹುಬ್ಬಳ್ಳಿ ಧಾರವಾಡಕ್ಕೆ ನೀವೊಬ್ರೇ ಮಾಸ್ಟರ್ ಸಾಕು ಅಂತ ತೆಲುಗಲ್ಲಿ ಹೇಳ್ಬಿಟ್ರು ಅವ್ರು. ನೀವು ಒಕ್ಕದಾನ್ವೇ ಚಾಲಮ್ಮ ಹುಬ್ಳಿ ಧಾರವಾಡಕ್ಕೆ ಅಂತ ಹೇಳಿ. ನನ್ಗೆ ಐಡಿಯಾ ಇರ್ಲಿಲ್ಲ. ಓಕೆ ಸರ್ ಅಂತ ಹೇಳ್ಬಿಟ್ಟೆ ಅವ್ರಿಗೆ. ಸೊ ಹೀಗೆ ಅವ್ರು ಹೇಳಿರೋ ವಾಕ್ಯಗಳು ಅವು ವಾಕ್ಯಗಳಲ್ಲ, ಆ ಮಂತ್ರ ತುಂಬಿಕೊಂಡಿರೋ ವಾಕ್ಯಗಳು ಅಂತ ಹೇಳ್ಬೋದು. ಎಲ್ಲಾನು ಅದು ನೆರವೇರ್ತಾ ಇದೆ, ನಡೀತಾ ಇದೆ. ಕೋವಿಡ್ ಅಲ್ಲಂತೂ ಇನ್ನೂ ಹೆಚ್ಚಿನ ಎನರ್ಜಿ ನಮ್ಗೆ ಈ ಧ್ಯಾನದಿಂದ ಸಿಕ್ತು. ಪ್ರೇಮ್ನಾಥ್ ಸಾರು, ವೆಂಕಟೇಶ್ ಸಾರು ರಾತ್ರಿ ಹೊತ್ತು ಧ್ಯಾನಕ್ಕೆ ನಮ್ಮನ್ನ ಕೂಡಿಸ್ತಾ ಇದ್ರು. ಆ ಸಿಸೇರೋ ಮಾಸ್ಟರ್ ಬಂದು ನಮ್ಗೆ ಆಸ್ಟ್ರಲ್ ವರ್ಕ್ ಎಷ್ಟೆಷ್ಟೋ ಲೋಕಗಳಿಗೆ ಕರ್ಕೊಂಡು ಹೋದ್ರು. ಏನೆಲ್ಲಾ ಆಸ್ಟ್ರಲ್ ವರ್ಕ್ ನಡೆಸಿದ್ರು ಆ ಗ್ರೂಪ್ ಎನರ್ಜಿಯಿಂದ. ತುಂಬಾನೇ ನಮ್ಗೆ ಜ್ಞಾನ ಬಂತು. ಅವಾಗ ಆನ್ಲೈನ್ ಕ್ಲಾಸಸ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಹೀಗೆ ಒಂದು ವಿಶ್ವಾಸ, ನಂಬಿಕೆ ಅನ್ನೋದು ಈ ಧ್ಯಾನದಲ್ಲಿ ಇದ್ದಾಗ ಅದು ಹಾಗೆ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ನಮ್ಮ ಪ್ರಯಾಣಗಳೇ ಸಾಕ್ಷಿ ಅಂತ ಹೇಳ್ಬೋದು. 2022ರಲ್ಲಿ ಪತ್ರಿಜಿಯವರು ಬಾಡಿ ವೆಕೆಂಟ್ ಮಾಡಿದ್ರು. ಅದೇ ವರ್ಷದಲ್ಲಿ ನನಗೆ ನಮ್ಮ ಆರ್ಯವೈಶ್ಯ ಸಮಾಜದಿಂದ ಅಕ್ಕಮಹಾದೇವಿ ಅವಾರ್ಡ್ ಕೊಡ್ತಾ ಇದೀವಿ ನಿಮ್ಮ ಸೇವೆಗೆ ಅಂತ ಹೇಳಿದ್ರು ಅವರು. ಸೊ ನಾವ್ ಏನು ಅಂದ್ಕೊಳ್ತೀವಿ ಅದು ಖಂಡಿತ ನೆರವೇರುತ್ತೆ. ಮತ್ತೆ ಒಂದ್ಸಲ ಪತ್ರಿ ಮೇಡಮ್ ಹುಬ್ಬಳ್ಳಿಗೆ ಬಂದಿದ್ರು. ಅವರು ಧ್ಯಾನಾಮೃತ ಶೂಟಿಂಗ್ ಅನ್ನ ಎಲ್ಲಾ ಕಡೆ ನಡೆಸ್ತಾ ಇದ್ರು. ನನಗೆ ರಾತ್ರಿ ಬಂದಾಗ ಮೇಡಮ್ ಹೇಳಿದ್ರು, ಮೇಡಮ್ ನಾನು ನಾಳೆ ನಿಮ್ಮನ್ನ ಇಂಟರ್ವ್ಯೂ ತಗೋತೀನಿ ಅಂತ ಹೇಳಿದ್ರು. ನಾನು ಯೋಚನೆ ಮಾಡಿದೆ, ನನ್ಗೆ ಯಾವುದೇ ಥರ್ಡ್ ಐ ವಿಷನ್ ಇಲ್ಲ, ಆಸ್ಟ್ರಲ್ ಟ್ರಾವೆಲ್ ಇಲ್ಲ, ಏನು ಅನುಭವ ಹೇಳ್ಬೇಕು ನಾನು ಅವ್ರ ಮುಂದೆ ಅಂತ ತುಂಬಾ ಯೋಚನೆ ಮಾಡಿ ನಂತರ ಆಯ್ತು ಗುರುಗಳ ಇಚ್ಛೆ ಇದೆ ಆಗ್ಲಿ ಅಂತ ಸುಮ್ನಾಗ್ಬಿಟ್ಟೆ ನಾನು. ಬೆಳಿಗ್ಗೆ ಮೇಡಮ್ ನನ್ನ ಹತ್ರ ಕ್ವಶನ್ಸ್ ಕೇಳ್ತಾ ಇದ್ರು. ಚಂದು ಸರ್ ಇದ್ರು, ನಾನು ನಮ್ಮ ಯಜಮಾನ್ರು ಕೂತ್ಕೊಂಡಿದ್ವಿ. ಅವರು ನನ್ನ ಒಂದು ವಿಷಯವನ್ನ ತುಂಬಾನೇ ಇಷ್ಟಪಟ್ರು. ನಾನ್ ಹೇಳ್ದೆ, ಮೇಡಮ್ ನಮ್ ಗಂಡ ಹೆಂಡತಿ ನಡುವೆ ಏನೇ ಒಂದು ನಮ್ಮ ಯಜಮಾನ್ರು ಏನೇ ಒಂದು ಮಾತಾಡಿದ್ರು ಕೂಡ ನಾನ್ ಸುಮ್ನಾಗ್ಬಿಡ್ತಾ ಇದ್ದೆ. ಯಾಕೆಂದ್ರೆ ಇಬ್ರು ವಾದ ಮಾಡಿದಾಗ ತೊಂದರೆ ಆಗೋದು ನಮ್ಮ ಒಂದು ವೈವಾಹಿಕ ಜೀವನದ ಮೇಲೆ ಅಂತ ನಾನು ಸುಮ್ನಾಗ್ಬಿಡ್ತಾ ಇದ್ದೆ. ಆಮೇಲೆ ಎಲ್ಲ ಸರಿ ಹೋಗ್ತಾ ಇತ್ತು. ಮತ್ತೆ ನಾವು ಸೋತ್ ಹೋಗೋದು ಯಾರ ಎದುರುಗಡೆ? ನಮ್ಮ ಯಜಮಾನ್ರು ಮುಂದೆನೆ ಅಲ್ವಾ, ಅವ್ರು ಬೇರೆ ಯಾರು ಅಲ್ಲ. ಯಾವುದೇ ರೀತಿಯ ತೊಂದರೆಗಳು ನಮ್ಮ ವೈವಾಹಿಕ ಜೀವನದಲ್ಲಿ ಬರಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾನು ಸುಮ್ನಾಗ್ತಾ ಇದ್ದೆ ಅಂತ ಹೇಳ್ತಾ ಇದ್ದೆ ಅವ್ರಿಗೆ. ಆ ವಿಷಯ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಸೊ ಅಂದ್ರೆ ಕೇವಲ ಧ್ಯಾನ ಮಾರ್ಗದಲ್ಲಿದ್ದಾಗ ಕೇವಲ ಮೂರನೇ ಕಣ್ಣಿನ ದೃಶ್ಯಗಳು ಮಾತ್ರ ಅಲ್ಲ, ಆಸ್ಟ್ರಲ್ ಟ್ರಾವೆಲ್ ಅನುಭವಗಳು ಮಾತ್ರ ಅಲ್ಲ, ಜೀವನದಲ್ಲಿ ನಾವು ಯಾವ ರೀತಿ ಜೀವನ ಮಾಡ್ಬೇಕು ಅನ್ನೋ ಅನುಭವಗಳು ಕೂಡ ತುಂಬಾ ಮುಖ್ಯ ಅನ್ನೋದನ್ನ ಅವ್ರು ಫೋಕಸ್ ಮಾಡಿದ್ರು ಅಲ್ಲಿ. ಹೀಗೆ ಆನ್ಲೈನ್ ಕ್ಲಾಸ್ಗಳ ನಡೆಸ್ತಾ ಇದ್ದೀವಿ. ಈ ಮಹಾವತಾರ್ ಫೌಂಡೇಶನ್ ಕೂಡ ಶ್ರೀಕಾಂತ್ ಸರ್ ಬೆಂಗಳೂರು ನಮ್ಮನ್ನ ಜಾಯಿನ್ ಮಾಡಿದ್ರು. ತುಂಬಾ ಒಳ್ಳೆ ಒಳ್ಳೆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ರಂಗನಾಥ್ ಸರ್. ಸೊ ಮೊನ್ನೆ ಬಂದಾಗ ಕೂಡ ಹುಬ್ಳಿಯಲ್ಲಿ ಅವರ ಒಂದು 2 days ಪ್ರೋಗ್ರಾಮ್ ಮಾಡಿದ್ರು. ತುಂಬಾ ಅದ್ಭುತವಾಗಿ ನಡೀತು. ಸೊ ಇಂಥ ಸದ್ಗುರುಗಳು ನಮ್ಮ ಜೀವನದಲ್ಲಿ ದೊರೆತಿದ್ದು ನಮ್ಮ ಒಂದು ಭಾಗ್ಯ ಅಂತ ಹೇಳ್ಬೇಕು. ಮತ್ತೆ ಇನ್ನೂ ಒಂದು ಪತ್ರಿಜಿ ಅವರು ನನ್ಗೆ ಹುಬ್ಳಿಯಲ್ಲಿ ಬುದ್ಧ ಪೂರ್ಣಿಮಾ ಮಾಡ್ಬೇಕು ಅಂತ ಒಬ್ರು ಮುಖಾಂತರ ಸಂದೇಶ ಕಳಿಸಿದ್ರು. ಆ ಬುದ್ಧ ಪೂರ್ಣಿಮಾ ಕೂಡ ತುಂಬಾ ಯಶಸ್ವಿಯಾಗಿ ನಡೀತು. ಸೊ ಹೀಗೆ ಗುರುಗಳು ನನ್ನಿಂದ ಏನ್ ಕಾರ್ಯಗಳ ಆಗ್ಬೇಕು ಯಾರ್ಯಾರ್ದೋ ಮುಖಾಂತರ, ನನ್ನ ಇಂಟ್ಯೂಷನ್ ಮುಖಾಂತರ ನನಗೆ ನುಡಿಸಿ ನನ್ನ ಜೀವನವನ್ನ ತುಂಬಾ ತುಂಬಾ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ನನ್ನಿಂದ ಎಷ್ಟೋ ಧ್ಯಾನ ಪ್ರಚಾರ ಕಾರ್ಯಗಳನ್ನ ಮಾಡಿಸ್ತಾ ಇದ್ದಾರೆ. ಸೊ ಇದನ್ನ ಇನ್ನೂ ಇದೆ, ಆದ್ರೆ ಸಮಯ ತುಂಬಾ ಕಡಿಮೆ ಇದೆ. ಅವಕಾಶ ಕೊಟ್ಟಿದ್ದಕ್ಕೆ ಮಹಾವತಾರ್ ಫೌಂಡೇಶನ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಹಾಗೆ ಎಷ್ಟೋ ಜನರಿಗೆ ನಾವು ನಾನ್ ವೆಜ್ ಬಿಡಿಸೋಕೆ ಸಾಧ್ಯ ಆಯ್ತು. ನಾನ್ ವೆಜ್ ತಿನ್ನೋರೆಲ್ಲ ವೆಜಿಟೇರಿಯನ್ ಆಗಿದ್ದಾರೆ. ಒಳ್ಳೆ ರ್ಯಾಲಿ ನಡೆಸಿದ್ವಿ ನಾವು ಸುಮಂಗ್ಲ ಮೇಡಮ್ ಸಹಾಯದಿಂದ. ತುಂಬಾ ಅನುಭವಗಳನ್ನ ಕೇಳ್ತೀವಿ. ತುಂಬಾ ಈ ಜೀವನದಲ್ಲಿ ತುಂಬಾ ತೃಪ್ತಿ ಇದೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ.
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು